Hello everyone, welcome to our YouTube channel Curious Minds Kannada. In this video, we are going to see the chapter 4 Exploring Magnets of 6th Science. So, ಇವತ್ತು 6th ಸ್ಟ್ಯಾಂಡರ್ಡ್ದು 4th ಚಾಪ್ಟರ್ ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ಸ್ನಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಈ ಪಾಠದಲ್ಲಿ ನಾವು ಎಕ್ಸಾಕ್ಟ್ಲಿ ಮ್ಯಾಗ್ನೆಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ಪಾಠದ ಸ್ಟಾರ್ಟಿಂಗಲ್ಲಿ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಸ್ಟೋರಿಯಿಂದ ಈ ಲೆಸನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಸಿ ವಾಟ್ ದ ಸ್ಟೋರಿ ಈಸ್ ಅಬೌಟ್. Reshma lives in a coastal town of Kerala and is very fond of writing short stories. ರೇಷ್ಮಾ ಅನ್ನೋರು ಕೇರಳನಲ್ಲಿ ಇರುವಂತಹ ಹುಡುಗಿ. ಅವಳಿಗೆ ಶಾರ್ಟ್ ಸ್ಟೋರೀಸ್ ಬರೆಯೋದಕ್ಕೆ ತುಂಬ ಇಷ್ಟ ಇರುತ್ತೆ. ಹರ್ ಗ್ರ್ಯಾಂಡ್ ಮದರ್ ಲವ್ಸ್ ಲಿಸನಿಂಗ್ ಟು ಹರ್ ಸ್ಟೋರೀಸ್. ಅವರ ಅಜ್ಜಿಗೆ ರೇಷ್ಮಾ ಬರೆದಿರುವಂತಹ ಕಥೆನ ಕೇಳೋದಕ್ಕೆ ತುಂಬ ಇಷ್ಟ ಇರುತ್ತೆ. ಸೊ ರೇಷ್ಮಾ ವಾಸ್ ರೈಟಿಂಗ್ ಅ ನ್ಯೂ ಸ್ಟೋರಿ ಟು ಶೇರ್ ವಿತ್ ಹರ್ ಗ್ರ್ಯಾಂಡ್ ಮದರ್ ಆನ್ ಹರ್ 60th ಬರ್ತ್ಡೇ. ಸೊ ಅವರ ಅಜ್ಜಿಯ 60ನೇ ವರ್ಷದ ಬರ್ತ್ಡೇಗೆ ಒಂದು ಹೊಸ ಸ್ಟೋರಿ ಬರೆಯೋಣ ಅಂತ ಹೇಳಿ ರೇಷ್ಮಾ ಏನು ಮಾಡ್ತಾ ಇರ್ತಾರೆ, ಒಂದು ಹೊಸ ಸ್ಟೋರಿನ ಬರಿತಾ ಇರ್ತಾರೆ. ದ ಸ್ಟೋರಿ ವಾಸ್ ಬೇಸ್ಡ್ ಆನ್ ಶಿಪ್ ಕ್ಯಾರಿಯಿಂಗ್ ಸ್ಪೈಸಸ್ ಫ್ರಮ್ ಕೇರಳ ಫಾರ್ ಟ್ರೇಡ್ ಇನ್ ಓಲ್ಡನ್ ಡೇಸ್. ಸೊ ಕೇರಳದಿಂದ ಸ್ಪೈಸಸನ್ನು, ಅಂದರೆ ಇವಾಗ ನಾವು ಮಸಾಲೆ ಪದಾರ್ಥ ಅಂತೀವಲ್ಲ, ಅದನ್ನೆಲ್ಲ ತಗೊಂಡು ಹೋಗುವಂತಹ ಶಿಪ್ ಬಗ್ಗೆ ಇದು ಕತೆ ಇರುತ್ತೆ. Reshma was aware that in those days the sailors used stars to find the direction at night. ರೇಷ್ಮಾ ಅವರಿಗೆ ಗೊತ್ತಿರುತ್ತೆ, ಏನು ಗೊತ್ತಿರುತ್ತೆ, ಆ ದಿನಗಳಲ್ಲಿ ಹಳೆ ಕಾಲದಲ್ಲಿ ಆ ಶಿಪ್ಪನ್ನು ಓಡಿಸೋರು, ಮುಂದೆ ಚಲಿಸೋರು ಏನು ಮಾಡ್ತಾ ಇರ್ತಾರೆ, ಸ್ಟಾರ್ಗಳನ್ನು ಹಿಡ್ಕೊಂಡು ಡೈರೆಕ್ಷನ್ನ ನೋಡ್ತಾ ಇರ್ತಾರೆ. ಬಟ್ ಇನ್ ಹರ್ ಸ್ಟೋರಿ, ಆದರೆ ಅವ್ರ ಕಥೆನಲ್ಲಿ ಅ ಸಿಚುಯೇಷನ್ ಅರೋಸ್ ವೇರ್ ಇನ್ ದ ಸೇಲರ್ ಗಾಟ್ ಕಾಟ್ ಇನ್ ಅ ಸ್ಟ್ರಾಮ್ ವಿತ್ ಆನ್ ಓವರ್ಕಾಸ್ಟ್ ಸ್ಕೈ ಆ್ಯಂಡ್ ಸ್ಟಾರ್ಸ್ ವೇರ್ ನಾಟ್ ವಿಸಿಬಲ್. ಆದರೆ ರೇಷ್ಮಾ ಅವರ ಕಥೆನಲ್ಲಿ ಏನಾಗುತ್ತೆ ಅಂದರೆ, ಆವತ್ತಿನ ದಿನ ದೊಡ್ಡದಾದಂತಹ ಅಲೆಗಳು ಬರ್ತಾ ಇರುತ್ತೆ ಮತ್ತು ಥಂಡರ್ ಸ್ಟ್ರಾಮ್ ಇರುತ್ತೆ, ಮೋಡ ಮುಸುಕಿದಂತಹ ವಾತಾವರಣ, ಸಿಡಿಲು ಗುಡುಗು ಜಾಸ್ತಿ ಇರುತ್ತೆ. ಆದ್ದರಿಂದ ಏನಾಗ್ತಾ ಇರುತ್ತೆ, ಅಲ್ಲಿ ಸ್ಟಾರ್ಗಳು ಕಾಣಿಸ್ತಾ ಇರಲ್ಲ. ರೇಷ್ಮಾ ಕುಡ್ ನಾಟ್ ಟೇಕ್ ಹರ್ ಸ್ಟೋರಿ ಫಾರ್ವರ್ಡ್ ಆ್ಯಸ್ ಶಿ ಕುಡ್ ನಾಟ್ ಥಿಂಕ್ ಆಫ್ ವೇ ಫಾರ್ ಸೇಲರ್ಸ್ ಟು ಫೈಂಡ್ ದ ಡೈರೆಕ್ಷನ್. ಇದರಿಂದಾಗಿ ರೇಷ್ಮಾ ಅವ್ರಿಗೆ ಕತೆ ಮುಂದಕ್ಕೆ ಬರೆಯೋಕೆ ಆಗಲ್ಲ. ಯಾಕೆ ಅಂದರೆ ನಕ್ಷತ್ರಗಳು ಕಾಣಿಸ್ದೇ ಇರೋದ್ರಿಂದ ಹೇಗೆ ಸೇಲರ್ಸು ಡೈರೆಕ್ಷನನ್ನು ಹುಡ್ಕೊಂಡು ಮುಂದೆ ಹೋಗ್ತಾರೆ ಅನ್ನೋ ಐಡಿಯಾ ಕೂಡ ರೇಷ್ಮಾಗೆ ಇರೋದಿಲ್ಲ. ಶಿ ಸರ್ಚ್ ಫಾರ್ ಇನ್ಫಾರ್ಮೇಷನ್ ಆನ್ ದ ಇಂಟರ್ನೆಟ್ ಆ್ಯಂಡ್ ಹರ್ ಸ್ಕೂಲ್ ಲೈಬ್ರರಿ. ಅದಕ್ಕೋಸ್ಕರ ಏನು ಮಾಡ್ತಾರೆ ರೇಷ್ಮಾ, ಸ್ಕೂಲ್ ಲೈಬ್ರರಿಯಲ್ಲಿ ಮತ್ತು ಇಂಟರ್ನೆಟ್ಟಲ್ಲಿ ಏನು ಸೊಲ್ಯೂಷನ್ ಇರಬಹುದು ಅನ್ನೋದನ್ನು ಹುಡುಕ್ತಾರೆ. ಶಿ ಲರ್ನ್ಡ್ ದ್ಯಾಟ್ ದ ಟ್ರಾವೆಲರ್ಸ್ ಯೂಸ್ಡ್ a device known as a magnetic compass for finding the directions. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಟ್ರಾವೆಲರ್ಸ್ ಯಾವಾಗಲೂ ಕೂಡ ಏನು ಮಾಡ್ತಾರೆ, ಮ್ಯಾಗ್ನೆಟಿಕ್ ಕಂಪಾಸ್ ಅನ್ನುವಂತಹ ಒಂದು ವಸ್ತುವನ್ನು ಉಪಯೋಗಿಸಿ ಡೈರೆಕ್ಷನ್ಸನ್ನು ಫೈಂಡ್ ಔಟ್ ಮಾಡ್ತಾರೆ ಅನ್ನೋದು ರೇಷ್ಮಾಗೆ ಗೊತ್ತಾಯಿತು. ರೇಷ್ಮಾ ಹ್ಯಾಡ್ ಸೀನ್ ಪೆನ್ಸಿಲ್ ಬಾಕ್ಸಸ್ ಆ್ಯಂಡ್ ಪರ್ಸಸ್ ವಿಚ್ ಹ್ಯಾಡ್ ಮ್ಯಾಗ್ನೆಟ್ಸ್ ಟು ಕೀಪ್ ದೆಮ್ ಕ್ಲೋಸ್. ನೀವು ಕೂಡ ನೋಡಿರ್ತೀರ ಹೌದಲ್ವಾ, ಪೆನ್ಸಿಲ್ ಬಾಕ್ಸಸ್ ಇರ್ಬೋದು, ಪರ್ಸ್ಗಳಿರ್ಬೋದು, ಅಥವಾ ಇವಾಗ ಫ್ರಿಜ್ಗಳಿಗೆ ನಾವು ಮ್ಯಾಗ್ನೆಟಿಕ್ ಸ್ಟಿಕ್ಕರ್ಸ್ನೂ ಅಂಟಿಸ್ತೀವಿ ಹೌದಲ್ವಾ, ಅದೆಲ್ಲದೂ ಕೂಡ ಯಾವುದರಿಂದ ಮಾಡಲಾಗಿದೆ, ಮ್ಯಾಗ್ನೆಟ್ಸಿಂದ ಮಾಡಿರ್ತಾರೆ. ರೈಟಿಂಗ್ ಬೋರ್ಡ್ ಇನ್ ಹರ್ ಸ್ಕೂಲ್ ಆಲ್ಸೋ ಹ್ಯಾಡ್ ಎ ಡಸ್ಟರ್ ವಿತ್ ಅ ಮ್ಯಾಗ್ನೆಟ್. ಅವ್ರ ಸ್ಕೂಲಲ್ಲಿ ಇರುವಂತಹ ಡಸ್ಟರ್ ಕೂಡ ಏನಾಗಿರುತ್ತೆ, ಮ್ಯಾಗ್ನೆಟಿಂದ ಮಾಡಿರ್ತಾರೆ. ಸೊ ಡಸ್ಟ್ ಮಾಡಾದ್ಮೇಲೆ ಆ ಡಸ್ಟರನ್ನು ಏನು ಮಾಡ್ತಾ ಇರ್ತಾರೆ, ಬೋರ್ಡ್ಗೆ ಸ್ಟಿಕ್ ಮಾಡ್ತಾ ಇರ್ತಾರೆ. ಬಟ್ ಶಿ ಹ್ಯಾಡ್ ನೆವರ್ ಲುಕ್ಡ್ ಅಟ್ ದೋಸ್ ಕೇರ್ಫುಲಿ. ಆದರೆ ಯಾವತ್ತೂ ಕೂಡ ಅದನ್ನು ಅಷ್ಟೊಂದು ಗಮನ ಕೊಟ್ಟು ನೋಡಿರಲ್ಲ. ಶಿ ನೌ ಬಿಕೇಮ್ ಕ್ಯೂರಿಯಸ್ ಟು ಲರ್ನ್ ಮೋರ್ ಅಬೌಟ್ ಮ್ಯಾಗ್ನೆಟ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಕಂಪಾಸಸ್. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇವಾಗ ಮ್ಯಾಗ್ನೆಟ್ಸ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ ಅನ್ನೋದು ರೇಷ್ಮಾ ತಲೆಗೆ ಬರುತ್ತೆ. ಸೊ ದಿಸ್ ಈಸ್ ಹೌ ದ ಚಾಪ್ಟರ್ಸ್ ಸ್ಟಾರ್ಟ್ಸ್. ಚಾಪ್ಟರು ಹೀಗೆ ಸ್ಟಾರ್ಟ್ ಆಗುತ್ತೆ. ನೌ ವಿ ವಿಲ್ ಸಿ ಸಮ್ ಕಾಮನ್ ಐಟಮ್ಸ್ ದಟ್ ಹ್ಯಾವ್ ಮ್ಯಾಗ್ನೆಟಿಕ್ ಅಟ್ಯಾಚ್ ಟು ದೆಮ್. ಕೆಲವೊಂದು ವಸ್ತುಗಳಲ್ಲಿ ಮ್ಯಾಗ್ನೆಟ್ಸ್ ಆಲ್ರೆಡಿ ಅಟ್ಯಾಚ್ ಆಗಿರುತ್ತೆ, ನೀವು ನೋಡಬಹುದು. ನೋಡಿ, ಇದು ಡಸ್ಟರ್ ಆಗಿರ್ಬೋದು, ಮತ್ತು ಇದು ಪಿನ್ ಸ್ಟ್ಯಾಂಡು, ಎಲ್ಲೂ ಕೂಡ ಆಚೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲಿ ಮ್ಯಾಗ್ನೆಟ್ಸನ್ನ ಹಾಕಿರ್ತಾರೆ. ಪರ್ಸ್ ಇರ್ಬೋದು, ಜಾಮೆಟ್ರಿ ಬಾಕ್ಸಸ್, ಕಬರ್ಡ್ಸ್ ಇರ್ಬೋದು. ಸೊ ಇಲ್ಲೆಲ್ಲ ಏನು ಮಾಡಿರ್ತಾನೆ, ಸಡನ್ನಾಗಿ ಅಂಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮ್ಯಾಗ್ನೆಟ್ಸನ್ನು ಯೂಸ್ ಮಾಡಿರ್ತಾರೆ. ದ ಮ್ಯಾಗ್ನೆಟ್ಸ್ ಯೂಸ್ಡ್ ಬೈ ಸೇಲರ್ಸ್ ಇನ್ ಓಲ್ಡನ್ ಡೇಸ್ were based on naturally occurring magnets known as lodestones which were discovered in ancient times. ಹಳೆ ಕಾಲದಲ್ಲಿ ಯೂಸ್ ಮಾಡಿದಂತಹ ಮ್ಯಾಗ್ನೆಟ್ಸ್ನೆಲ್ಲನೂ ಯಾವುದರಿಂದ ಮಾಡಿರ್ತಾರೆ, ಲೋಡ್ ಸ್ಟೋನ್ ಇಂದ ಮಾಡಿರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಇಟ್ ಈಸ್ ನ್ಯಾಚುರಲಿ ಅಕರಿಂಗ್ ಮ್ಯಾಗ್ನೆಟ್, ಅಂದರೆ ನೇಚರಲ್ಲಿ ಸಿಗುವಂತಹ ಮ್ಯಾಗ್ನೆಟ್ ಅದು ಲೋಡ್ ಸ್ಟೋನ್ ಅಂಥದ್ದು.
Later on, people found out that magnets could also be made from pieces of iron. ಆಮೇಲೆ ಏನು ಗೊತ್ತಾಯಿತು, ಈವನ್ ಐರನ್ ಪೀಸಿಂದ ನಾವು ಮ್ಯಾಗ್ನೆಟ್ಸನ್ನು ಮಾಡ್ಬೋದು ಅನ್ನೋದು ಗೊತ್ತಾಯಿತು. ನವೆಡೇಸ್ ವಿ ಹ್ಯಾವ್ ಮ್ಯಾಗ್ನೆಟ್ಸ್ ಮೇಡ್ ಫಾರ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಸಾಕಷ್ಟು ಬೇರೆ ಬೇರೆ ವಸ್ತುಗಳಿಂದ ಮ್ಯಾಗ್ನೆಟ್ಸ್ಗಳನ್ನು ಏನು ಮಾಡ್ತಾರೆ, ಈಗ ಪ್ರಿಪೇರ್ ಮಾಡ್ತಾರೆ. The magnets that you find in your school laboratory and those used in pencil boxes, stickers, toys are all artificial magnets. ಇಲ್ಲಿ ನೋಡಿ, ಈ ಲೋಡ್ ಸ್ಟೋನ್ ಅಂತ ಓದಿದ್ರಿ ಅಲ್ವಾ, ಅದು ನ್ಯಾಚುರಲ್ ಮ್ಯಾಗ್ನೆಟ್. ನ್ಯಾಚುರಲಿ ಅಕರಿಂಗ್ ಮ್ಯಾಗ್ನೆಟ್ ಅಂದರೆ ನೇಚರಲಿ ಇರುವಂತಹ ಮ್ಯಾಗ್ನೆಟು, ದೊರಕುವಂತಹ ಮ್ಯಾಗ್ನೆಟು. ಅದನ್ನು ಮನುಷ್ಯರು ತಯಾರಿಸಿರೋದು ಅಲ್ಲ. ಆದರೆ ನೀವು ಇವಾಗ ಸ್ಟಿಕ್ಕರ್ಸು, ಟಾಯ್ಸು, ಪೆನ್ಸಿಲ್ ಬಾಕ್ಸು, ರೆಫ್ರಿಜರೇಟರ್ಸ್ ಅಲ್ಲೆಲ್ಲ ನೋಡ್ತೀರಲ್ವ, ಅದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್, ಅಂದರೆ ಮನುಷ್ಯರು ತಯಾರಿಸಿದಂತಹ ಮ್ಯಾಗ್ನೆಟ್ ಅದು. ದೆನ್ ದ ಮ್ಯಾಗ್ನೆಟ್ಸ್ ಕ್ಯಾನ್ ಬಿ ಆಫ್ ವೇರಿಯಸ್ ಶೇಪ್ಸ್, ಸಮ್ ಆಫ್ ಆರ್ ಗಿವನ್ ಇನ್ ದ ಫಿಗರ್. ಸೊ ಮ್ಯಾಗ್ನೆಟ್ಸು ಒಂದೇ ಶೇಪಲ್ಲಿ ಇರಲ್ಲ, ಅದು ಸಾಕಷ್ಟು ಬೇರೆ ಬೇರೆ ಶೇಪ್ಸಲ್ಲಿ ಇರುತ್ತೆ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದಿಸ್ ಇಸ್ ಕಾಲ್ಡ್ ಆಸ್ ಬಾರ್ ಮ್ಯಾಗ್ನೆಟ್, U-shaped magnet and ring magnet, and we will see how these magnets look with an activity. ಒಂದು ಆಕ್ಟಿವಿಟಿಯಿಂದ ಈ ಮ್ಯಾಗ್ನೆಟ್ಸ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಇವಾಗ. Now you know that there are many things which contains the magnet. So do you think that there is only one shape in the magnet? No, ಒಂದೇ ಶೇಪಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ. ಯಾವ್ಯಾವ ಶೇಪಲ್ಲಿ ಇರುತ್ತೆ ನೋಡೋಣ ಬನ್ನಿ. As you can see now, this kind of magnets are called as bar magnets. ಇದನ್ನು ನಾವು ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ, ಉದ್ದಗೆ ಇರುತ್ತೆ. Then there is one more type of magnet. You can see this. This is something like a horse shoe. Correct? ಈ ಹಾರ್ಸ್ಗಳಿಗೆ ಆಗಲಿ, ಕುದುರೆಗಳಿಗಾಗಲಿ ಅಥವಾ ಬೇರೆ ಬೇರೆ ಪ್ರಾಣಿಗಳಿಗೆ ಕಾಲ್ಗಳ ಗೊರಸುಗಳಿಗೆ ನಾವು ಈ ಥರದ ಒಂದು ಲಾಳವನ್ನು ಹೊಡಿತಾರೆ, ಹೌದಲ್ವಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಹಾರ್ಸ್ ಶೂ ಮ್ಯಾಗ್ನೆಟ್, ಅಥವಾ ಇದನ್ನು ಯು ಶೇಪ್ಡ್ ಮ್ಯಾಗ್ನೆಟ್ ಅಂತ ಕೂಡ ಕರಿತೀವಿ. ಯಾಕಂದರೆ ಇದು ಯು ಶೇಪಲ್ಲಿದೆ ಅಲ್ವಾ, ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ ಯು ಶೇಪ್ಡ್ ಮ್ಯಾಗ್ನೆಟ್ ಆರ್ ಅ ಹಾರ್ಸ್ ಶೂ ಮ್ಯಾಗ್ನೆಟ್. ದೆರ್ ಇಸ್ ಒನ್ ಮೋರ್ ಟೈಪ್ ಆಫ್ ಮ್ಯಾಗ್ನೆಟ್, ಇನ್ನೊಂದು ಥರದ ಮ್ಯಾಗ್ನೆಟ್ ಕೂಡ ಇದೆ. ಆ್ಯಸ್ ಯು ಕ್ಯಾನ್ ಸಿ, ದಿಸ್ ಇಸ್ ಲೈಕ್ ಅ ರಿಂಗ್, ಹೌದಲ್ವಾ? ದಿಸ್ ಇಸ್ ಲೈಕ್ ಅ ರಿಂಗ್, ಕರೆಕ್ಟ್? ದಟ್ಸ್ ವೈ ದಿಸ್ ಕೈಂಡ್ ಆಫ್ ಮ್ಯಾಗ್ನೆಟ್ಸ್, ಈ ತರಹದ ಮ್ಯಾಗ್ನೆಟ್ಗಳನ್ನು ನಾವು ರಿಂಗ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. So as you can see here, there is a bar magnet, U-shaped magnet and a ring magnet. ಇದಲ್ದೇನೆ ನೀಡಲ್ ಶೇಪ್ಡ್ ಮ್ಯಾಗ್ನೆಟ್ ಕೂಡ ಕಾಂಪಸ್ಸಲ್ಲಿ ಸಿಗುತ್ತೆ. ಸೊ ನವ್ ಯು ನೋ ದ ಡಿಫ್ರೆಂಟ್ ಶೇಪ್ಸ್ ಆಫ್ ಮ್ಯಾಗ್ನೆಟ್. ಸೊ ನಿಮಗೆ ಇವಾಗ ಡಿಫ್ರೆಂಟ್ ಶೇಪ್ಸ್ ಆಫ್ ಮ್ಯಾಗ್ನೆಟ್ಸು ಹೇಗಿರುತ್ತೆ ಅಂತ ಗೊತ್ತಾಯಿತು. ಸೊ ನಾವು ಲೆಟಸ್ ಸಿ ಒನ್ ಕ್ವೆಶನ್ ವಿಚ್ ಇಸ್ ಗಿವನ್ ಓವರ್ ಹಿಯರ್. ಒಂದು ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ. Do magnets stick to objects made of certain materials only? ಕೆಲವೊಂದು ವಸ್ತುಗಳಿಂದ ಮಾಡಲ್ಪಟ್ಟಿರುವಂತಹ ವಸ್ತುಗಳಿಗೆ ಮಾತ್ರ ಮ್ಯಾಗ್ನೆಟು ಸ್ಟಿಕ್ ಆಗುತ್ತಾ ಅನ್ನೋದನ್ನು ಇಲ್ಲಿ ಕೊಟ್ಟಿರೋದು. ಮ್ಯಾಗ್ನೆಟಿಕ್ ಆ್ಯಂಡ್ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ದೇ ಹ್ಯಾವ್ ಗಿವನ್ ಒನ್ ಆಕ್ಟಿವಿಟಿ 4.1. ಲೆಟ್ ಅಸ್ ಎಕ್ಸ್ಪ್ಲೋರ್. ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಬನ್ನಿ ಏನು ಮಾಡೋಣ ಅದರಲ್ಲಿ ನೋಡೋಣ. ಕಲೆಕ್ಟ್ ಫ್ಯೂ ಆಬ್ಜೆಕ್ಟ್ಸ್ ಮೇಡ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಆ್ಯಂಡ್ ಆಲ್ಸೋ ಅ ಮ್ಯಾಗ್ನೆಟ್. ಕೆಲವೊಂದಿಷ್ಟು ಆಬ್ಜೆಕ್ಟ್ಸ್ಗಳನ್ನು ನೀವು ಕಲೆಕ್ಟ್ ಮಾಡಬೇಕು. ಪ್ರೆಡಿಕ್ಟ್ ವಿಚ್ ಆಫ್ ದ ಆಬ್ಜೆಕ್ಟ್ಸ್ ವಿಲ್ ಸ್ಟಿಕ್ ಟು ದ ಮ್ಯಾಗ್ನೆಟ್. ರೈಟ್ ಯುವರ್ ಪ್ರಿಡಿಕ್ಷನ್ ಇನ್ ಟೇಬಲ್ 4.1. ಟೇಬಲ್ ಒಂದನ್ನು ಕೊಟ್ಟಿದ್ದಾರೆ. ಸೊ ನೀವು ತೊಗೊಂಡಿರುವಂತಹ ಮೆಟೀರಿಯಲ್ಸಲ್ಲಿ ಯಾವ್ಯಾವುದು ಮ್ಯಾಗ್ನೆಟ್ಗೆ ಸ್ಟಿಕ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿ ಬರೀಬೇಕು. ನಾವು ಹೋಲ್ಡ್ ಅ ಮ್ಯಾಗ್ನೆಟ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಬ್ರಿಂಗ್ ಇಟ್ ನಿಯರ್ ದಿ ಆಬ್ಜೆಕ್ಟ್ಸ್ ಒನ್ ಬೈ ಒನ್. ಒಂದತ್ರ ಒಂದು ಮ್ಯಾಗ್ನೆಟ್ಸನ್ನು ತೊಗೊಂಡು ಹೋಗ್ತಾ ಇರಬೇಕು. ಅಬ್ಸರ್ವ್ ವಿಚ್ ಆಫ್ ದ ಆಬ್ಜೆಕ್ಟ್ ಸ್ಟಿಕ್ ಟು ದ ಮ್ಯಾಗ್ನೆಟ್. ಇದರಿಂದ ಯಾವ ವಸ್ತುಗಳು ಮ್ಯಾಗ್ನೆಟಿಗೆ ಸ್ಟಿಕ್ ಆಗುತ್ತೆ ಅನ್ನೋದನ್ನು ನೀವೇನು ಮಾಡಬೇಕು, ಕೇರ್ಫುಲ್ಲಾಗಿ ಅಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಈ ಆ್ಯಕ್ಟಿವಿಟಿ ಕೂಡ ನಾವು ಮಾಡಿದ್ದೀವಿ, ನೋಡ್ಕೊಂಡು ಬರೋಣ ಬನ್ನಿ. ನವ್ ಯು ನೋ ದ್ಯಾಟ್ ಮ್ಯಾಗ್ನೆಟ್ ಅಟ್ರಾಕ್ಟ್ಸ್ ದ ಥಿಂಗ್ಸ್, ಬಟ್ ಡೂ ಯು ಥಿಂಕ್ ದ್ಯಾಟ್ ಮ್ಯಾಗ್ನೆಟ್ ಅಟ್ರಾಕ್ಟ್ಸ್ ಆಲ್ ದ ಥಿಂಗ್ಸ್? ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ಅಂದರೆ ಮ್ಯಾಗ್ನೆಟು ಎಲ್ಲ ವಸ್ತುಗಳನ್ನು ಅಟ್ರಾಕ್ಟ್ ಮಾಡುತ್ತಾ ಅನ್ನೋದನ್ನು ಈಗ ನೋಡೋಣ. ಐ ಹ್ಯಾವ್ ಟೇಕನ್ ಫ್ಯೂ ಥಿಂಗ್ಸ್. ಇಲ್ಲಿ ಕೆಲವೊಂದು ವಸ್ತುಗಳನ್ನು ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಕ್ಯಾಪ್, ಸಿಸರ್ ತೊಗೊಂಡಿದ್ದೀನಿ, ಇದು ಪೇಪರಿಂದ ಮಾಡಿರುವಂತಹ ಒಂದು ಬಾಕ್ಸ್, ಪಿನ್ಸ್ ತೊಗೊಂಡಿದ್ದೀನಿ, ಮತ್ತು ಇಟ್ಟಿಗೆ ತೊಗೊಂಡಿದ್ದೀನಿ, ಬ್ರಿಕ್ಸ್. ದೆನ್ ಐ ಹ್ಯಾವ್ ಟೇಕನ್ ಒನ್ ಮೋರ್ ಮ್ಯಾಗ್ನೆಟ್, ಪೇಪರ್ ತೊಗೊಂಡಿದ್ದೀನಿ, ವುಡ್ ತೊಗೊಂಡಿದ್ದೀನಿ, ಹಾಗೆ ಐ ಹ್ಯಾವ್ ಟೇಕನ್ ದ ಸ್ಕ್ರೂಸ್. ದೆನ್ ಐ ಹ್ಯಾವ್ ಟೇಕನ್ ಅ ಪ್ಲಾಸ್ಟಿಕ್ ಟಾಯ್, ಮತ್ತು ಕೀ ತೊಗೊಂಡಿದ್ದೀನಿ, ದಾರ ಥ್ರೆಡ್,
ಮತ್ತು ಐ ಹ್ಯಾವ್ ಟೇಕನ್ ಅ ಕ್ಲಾತ್, ಬಟ್ಟೆಯನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನಾನು ರಿಂಗ್ ಮ್ಯಾಗ್ನೆಟನ್ನು ಯೂಸ್ ಮಾಡಿಕೊಂಡು ವಸ್ತುಗಳು ವಿಲ್ ದೇ ಅಟ್ರ್ಯಾಕ್ಟ್ ಆರ್ ನಾಟ್ ಅನ್ನೋದನ್ನು ನಾವು ನೋಡೋಣ ಇವಾಗ. ಫಸ್ಟ್ ನಾನು ಬಾಟಲ್ ಕ್ಯಾಪ್ ಹತ್ರ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ, ಅಟ್ರ್ಯಾಕ್ಟ್ ಆಗ್ತಾ ಇಲ್ಲ, ಇಟ್ಸ್ ನಾಟ್ ಗೆಟ್ಟಿಂಗ್ ಅಟ್ರ್ಯಾಕ್ಟೆಡ್. ನೆಕ್ಸ್ಟ್ ಐ ಆಮ್ ಟೇಕಿಂಗ್ ಇಟ್ ನಿಯರ್ ಟು ದ ಸಿಸರ್ ಹತ್ರ ತೊಗೊಂಡು ಹೋಗ್ತಾ ಇದ್ದ ಹಾಗೇ ಇದು ಅಟ್ರ್ಯಾಕ್ಟ್ ಆಗಿದೆ. ಕ್ಯಾನ್ ಯು ಸಿ ದಿಸ್? ಆಮೇಲೆ ಅದೇ ಸಿಸರ್ನ ಹಿಂದಿನ ಭಾಗಕ್ಕೆ ಅಟ್ಯಾಚ್ ಮಾಡಿದಾಗ ಅದು ಅಟ್ಯಾಚ್ ಆಗ್ತಾ ಇಲ್ಲ. ಫೈನ್. ದೆನ್ ಐ ವಿಲ್ ಟೇಕ್ ಇಟ್ ನಿಯರ್ ದ ಪೇಪರ್ ಹತ್ರ ತೊಗೊಂಡಾಗಲೂ ಕೂಡ ಅಟ್ರ್ಯಾಕ್ಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ಐ ವಿಲ್ ಟೇಕ್ ನಿಯರ್ ದ ಪಿನ್ಸ್. ಕ್ಯಾನ್ ಯು ಸಿ? ದೇ ಹ್ಯಾವ್ ಗಾಟ್ ಅಟ್ರ್ಯಾಕ್ಟ್ ಆಯಿತು. ಅದನ್ನೇ ಬ್ರಿಕ್ ಹತ್ರ ತೊಗೊಂಡು ಹೋಗ್ತಿದ್ದೀನಿ, ಇಟ್ಕೆ ಹತ್ರ ಅಟ್ರ್ಯಾಕ್ಟ್ ಆಗ್ತಿಲ್ಲ. ಐ ಆಮ್ ಟೇಕಿಂಗ್ ಇಟ್ ನಿಯರ್ ಟು ದ ನೀಡಲ್ ಮ್ಯಾಗ್ನೆಟ್, ಅದು ಕೂಡ ನೀಟಾಗಿ ಅಟ್ರ್ಯಾಕ್ಟ್ ಆಯಿತು. ದೆನ್ ಐ ಆಮ್ ಟೇಕಿಂಗ್ ಇಟ್ ನಿಯರ್ ದ ಪೇಪರ್ಗೆ ಅಟ್ರ್ಯಾಕ್ಟ್ ಆಗ್ತಿಲ್ಲ. ವುಡ್ಗೆ ಮತ್ತೆ ಅಟ್ರ್ಯಾಕ್ಟ್ ಆಗ್ತಿಲ್ಲ. ಸ್ಕ್ರೂ ಹತ್ರ ತೊಗೊಂಡು ಹಾಗ ನೋಡಿ, ದೇ ಆರ್ ಅಟ್ರ್ಯಾಕ್ಟೆಡ್, ಅಂಟ್ಕೊಳ್ತು. ಪ್ಲಾಸ್ಟಿಕ್ ಹತ್ರ ತೊಗೊಂಡು ಹೋದರೆ ಅಟ್ರ್ಯಾಕ್ಟ್ ಆಗುತ್ತಾ? ನೋಡಿ, ಇಲ್ಲ. ಕೀ ಹತ್ರ ತೊಗೊಂಡು ಹೋದರೆ ಅಟ್ರ್ಯಾಕ್ಟ್ ಆಗಿದೆ. ಥ್ರೆಡ್ ಹತ್ರ ತೊಗೊಂಡ್ರೆ ಅಟ್ರ್ಯಾಕ್ಟ್ ಆಗಿಲ್ಲ. ಇಫ್ ಐ ಟೇಕ್ ಇಟ್ ಟು ನಿಯರ್ ಟು ದ ಕ್ಲಾತ್, ಇಟ್ ವಿಲ್ ನಾಟ್ ಗೆಟ್ ಅಟ್ರ್ಯಾಕ್ಟೆಡ್. ಆ್ಯಂಡ್ ಅಗೇನ್ ಇಫ್ ಐ ಟೇಕ್ ಒನ್ ಮೋರ್ ಮ್ಯಾಗ್ನೆಟ್, ಬೇರೆ ಮ್ಯಾಗ್ನೆಟನ್ನು ತೊಗೊಂಡ್ರೆ ನೋಡಿ, ಅದು ನೀಟಾಗಿ ಅಟ್ರ್ಯಾಕ್ಟ್ ಆಗ್ತಾ ಇದೆ. ಸೊ ವಾಟ್ ಡು ಯು ಲರ್ನ್ ಫ್ರಮ್ ದಿಸ್? ಇದರಿಂದ ಏನು ತಿಳ್ಕೊಳ್ತೀರಾ ಅಂದರೆ, ಮ್ಯಾಗ್ನೆಟ್ಸ್ ವಿಲ್ ಅಟ್ರ್ಯಾಕ್ಟ್ ಓನ್ಲಿ ಫ್ಯೂ ಥಿಂಗ್ಸ್. ಮ್ಯಾಗ್ನೆಟ್ಸ್ ಕೆಲವೊಂದು ವಸ್ತುಗಳಿಗೆ ಮಾತ್ರ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ವಾಟ್ ಎವರ್ ಥಿಂಗ್ಸ್ ದಟ್ ಗೆಟ್ ಅಟ್ರ್ಯಾಕ್ಟೆಡ್ ಫ್ರಮ್ ದ ಮ್ಯಾಗ್ನೆಟ್ಗೆ ಅಟ್ರ್ಯಾಕ್ಟ್ ಆಗುವಂತಹ ಅಥವಾ ಅಂಟ್ಕೊಳ್ಳುವಂತಹ ವಸ್ತುಗಳನ್ನು ನಾವೇನಂತ ಕರಿತೀವಿ? ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಆ್ಯಂಡ್ ದ ಥಿಂಗ್ಸ್ ವಿಚ್ ವಿಲ್ ನಾಟ್ ಗೆಟ್ ಅಟ್ರ್ಯಾಕ್ಟೆಡ್ ಟು ದ ಮ್ಯಾಗ್ನೆಟ್, ದೇ ಆರ್ ಕಾಲ್ಡ್ ಆಸ್ ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಯಾವುದು ಮ್ಯಾಗ್ನೆಟ್ಗೆ ಅಂಟ್ಕೊಳ್ಳಲ್ವೋ ಅಂತಹ ವಸ್ತುಗಳನ್ನು ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಇಫ್ ವಿ ವಾಂಟ್ ಟು ಸಿ ಫ್ಯೂ ಎಕ್ಸಾಂಪಲ್ಸ್, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗೆ ಎಕ್ಸಾಂಪಲ್ಸ್ ಯಾವುದು? ಸಿ, ಸಿಸರ್, key, then pins, screw, correct? So all these are the examples for the magnetic substances. Why do they attract? ಯಾಕೆ ಇದು ಇಷ್ಟಕ್ಕೆ ಮಾತ್ರ ಅಟ್ರಾಕ್ಟ್ ಆಗುತ್ತೆ ಅಂದರೆ, ದೇ ಆರ್ ಮೇಡ್ ಅಪ್ ಆಫ್ ಐರನ್, ಕಬ್ಬಿಣದಿಂದ ಮಾಡಿರೋದ್ರಾಗಿರೋದ್ರಿಂದ ಅವೆಲ್ಲ ಏನಾಗುತ್ತೆ? ಅಟ್ರಾಕ್ಟ್ ಆಗಿರುತ್ತೆ. ಎಕ್ಸಾಂಪಲ್ಸ್ ಫಾರ್ ನಾನ್ ಮ್ಯಾಗ್ನೆಟಿಕ್ ಥಿಂಗ್ಸ್: ವುಡ್, ಪೇಪರ್, ಥ್ರೆಡ್, ಕ್ಲಾತ್ ಆ್ಯಂಡ್ ಪ್ಲಾಸ್ಟಿಕ್. So these are the magnetic and non-magnetic substances. ಈಗ ನಿಮಗೆ ಯಾವ ತರಹದ ವಸ್ತುಗಳು ಮ್ಯಾಗ್ನೆಟ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅಥವಾ ಯಾವ ವಸ್ತು ಅಟ್ರ್ಯಾಕ್ಟ್ ಮಾಡಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಯಿತು, ಹೌದಲ್ವಾ? ಇಲ್ಲಿ ಟೇಬಲನ್ನು ಕೊಟ್ಟಿದ್ದಾರೆ, ಟೇಬಲ್ 4.1. ಅಲ್ಲಿ ಐಡೆಂಟಿಫೈಯಿಂಗ್ ದ ಮೆಟೀರಿಯಲ್ಸ್ ಅಟ್ರಾಕ್ಟೆಡ್ ಬೈ ಅ ಮ್ಯಾಗ್ನೆಟ್ ದಟ್ ಯು ಹ್ಯಾವ್ ಟು ಎಂಟರ್. ಸರಿನಾ? ಇಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನೇಮ್ ಆಫ್ ದ ಆಬ್ಜೆಕ್ಟ್ ಅವರೇ ಕೊಟ್ಟಿರೋದು, ಪೆನ್ಸಿಲ್. ಮೆಟೀರಿಯಲ್ ವಿಚ್ ಆಬ್ಜೆಕ್ಟ್ಸ್ ಇಸ್ ಮೇಡ್ ಅಪ್ ಆಫ್, ಯಾವುದರಿಂದ ಆ ಮೆಟೀರಿಯಲ್ನ ಮಾಡಿದ್ದಾರೆ ಅಂತ. ಪೆನ್ಸಿಲ್ ಇಸ್ ಮೇಡ್ ಅಪ್ ಆಫ್ ವುಡ್. ಅಟ್ರ್ಯಾಕ್ಟ್ ಆಗುತ್ತಾ ಮ್ಯಾಗ್ನೆಟಲ್ಲಿ? ನೋ. ರಿಡಕ್ಷನ್ ಕೂಡ ನೋ, ಅಬ್ಸರ್ವೇಷನ್ ಕೂಡ ನೋ. ಎರೇಸರ್ನ ತೊಗೊಂಡ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ರಬ್ಬರ್, ಇಟ್ ವಿಲ್ ನಾಟ್ ಗೆಟ್ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್. ದೆನ್ ನೆಕ್ಸ್ಟ್ ಪ್ಲಾಸ್ಟಿಕ್ ಸ್ಕೇಲ್, ಅದು ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ, ಅದರಿಂದ ಅದು ಮ್ಯಾಗ್ನೆಟ್ಗೆ ಅಟ್ರ್ಯಾಕ್ಟ್ ಆಗಲ್ಲ. ನೆಕ್ಸ್ಟ್ ಸ್ಕ್ರೂ, ಐರನ್ನಿಂದ ಮಾಡಿರೋದು. ಯು ಆಲ್ರೆಡಿ ನೋ ದ್ಯಾಟ್ ದ ಮೆಟೀರಿಯಲ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಐರನ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ಮ್ಯಾಗ್ನೆಟ್. ಯಾವುದನ್ನು ಐರನ್ನಿಂದ ಮಾಡಿರ್ತಾರೋ ಅದೆಲ್ಲವೂ ಕೂಡ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟು ಮೆಟಲ್ ಕೀ, ಅದು ಕೂಡ ಐರನ್ನಿಂದ ಮಾಡಿರೋದು. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ಮ್ಯಾಗ್ನೆಟ್. ಔಟ್ಸೈಡ್ ಆಫ್ ದ ಶಾರ್ಪ್ನರ್ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ, ಅದಕ್ಕೋಸ್ಕರ ಅದು ಅಟ್ರಾಕ್ಟ್ ಆಗಲ್ಲ. ನೆಕ್ಸ್ಟು ಬುಕ್ಕು, ಪೇಪರಿಂದ ಮಾಡಿರೋದು, ಅದು ಕೂಡ ಅಟ್ರಾಕ್ಟ್ ಆಗಲ್ಲ. ನೀಡಲ್, ಇಟ್ ಈಸ್ ಮೇಡ್ ಫ್ರಮ್ ಐರನ್ನಿಂದ ಮಾಡಿರೋದ್ರಿಂದ ಅದು ಅಟ್ರಾಕ್ಟ್ ಆಗುತ್ತೆ. ಗ್ಲಾಸ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸ್, ಸೊ ಇಟ್ ವಿಲ್ ನಾಟ್ ಗೆಟ್ ಅಟ್ರಾಕ್ಟೆಡ್ ಟು ದ ಮ್ಯಾಗ್ನೆಟ್. ಆ್ಯಂಡ್ ಲಾಸ್ಟ್ ಒನ್ ಟವಲ್ ಮಾಡಿರೋದು ಕ್ಲಾತಿಂದ, ಅದು ಕೂಡ ಏನಾಗಲ್ಲ, ಮ್ಯಾಗ್ನೆಟ್ಗೆ ಅದು ಅಟ್ರಾಕ್ಟ್ ಆಗಲ್ಲ. ನಾವು ವಾಸ್ ಯುವರ್ ಪ್ರೆಡಿಕ್ಷನ್ ಕರೆಕ್ಟ್ ಫಾರ್ ಆಲ್ ದ ಆಬ್ಜೆಕ್ಟ್ಸ್? ನೀವು ಒಂದು ಪ್ರೆಡಿಕ್ಟ್ ಮಾಡಿದ್ದೀರಾ ಅಲ್ವಾ, ಇದು ಅಟ್ರಾಕ್ಟ್ ಆಗಬಹುದು, ಇದು ಅಟ್ರಾಕ್ಟ್ ಆಗದೆ ಇರಬಹುದು ಅಂತ. ಸೊ ಅದು ಕರೆಕ್ಟ್ ಆಗಿತ್ತಾ? ವಿಚ್ ಮೆಟೀರಿಯಲ್ ಸ್ಟಕ್ ಟು ದ ಮ್ಯಾಗ್ನೆಟ್? ಯಾವ ಮೆಟೀರಿಯಲ್ಸು ಸ್ಟಿಕ್ ಆಗುತ್ತೆ ಮ್ಯಾಗ್ನೆಟ್ಗೆ? ಐರನ್ನಿಂದ ಮಾಡಿರುವಂತಹ ವಸ್ತುಗಳು. ವಾಟ್ ಕನ್ಕ್ಲೂಷನ್ ಕ್ಯಾನ್ ಯು ಡ್ರಾ? ಏನು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು ಇದರಿಂದ? ಕೆಲವೊಂದು ಮೆಟೀರಿಯಲ್ಸ್ಗಳು ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗುತ್ತೆ, ಇನ್ನು ಕೆಲವೊಂದಿಷ್ಟು ಮೆಟೀರಿಯಲ್ಸ್ಗಳು ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗಲ್ಲ ಅನ್ನೋದು ನಿಮಗೆ ಇದರಿಂದ ಕ್ಲಿಯರ್ ಆಗಿದೆ ಅಲ್ವಾ? ನಾವು ಥ್ರೂ ದಿಸ್ ಆಕ್ಟಿವಿಟಿ
We found out that some of the objects were attracted to magnet and stuck to it, while others were not. ಈ ಆ್ಯಕ್ಟಿವಿಟಿಯಿಂದ ನಮಗೇನು ಗೊತ್ತಾಯಿತು, ಕೆಲವೊಂದಿಷ್ಟು ವಸ್ತುಗಳು ಮ್ಯಾಗ್ನೆಟ್ಗೆ ಅಟ್ರ್ಯಾಕ್ಟ್ ಆಯಿತು, ಇನ್ನು ಕೆಲವೊಂದಿಷ್ಟು ಅಟ್ರ್ಯಾಕ್ಟ್ ಆಗಲಿಲ್ಲ. ಅಟ್ರ್ಯಾಕ್ಟ್ ಅಂದರೆ ಅಂಟ್ಕೊಳ್ಳೋದು. The materials which are attracted towards the magnet are called as magnetic material. ಯಾವ ಯಾವ ವಸ್ತುಗಳು ಮ್ಯಾಗ್ನೆಟ್ಗೆ ಅಂಟ್ಕೊಳ್ತೋ, ಅಟ್ರ್ಯಾಕ್ಟ್ ಆಯಿತೋ ಅದನ್ನು ನಾವು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ದೆನ್ ದ ಮೆಟಲ್ ಐರನ್ ಇಸ್ ಅ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಸೊ ಐರನ್ ಏನು, ಅದು ಕೂಡ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್. ಐರನ್ಗೆ ಬಹಳಷ್ಟು ಬೇಗ ಮ್ಯಾಗ್ನೆಟ್ ಏನಾಗುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ. ನಿಕಲ್ ಆ್ಯಂಡ್ ಕೋಬಾಲ್ಟ್ ಆರ್ ಅದರ್ ಮೆಟಲ್ಸ್ ದಟ್ ಆರ್ ಆಲ್ಸೋ ಮ್ಯಾಗ್ನೆಟಿಕ್. ಐರನ್ ಒಂದೇ ಅಲ್ಲ, ನಿಕಲ್ ಆ್ಯಂಡ್ ಕೋಬಾಲ್ಟ್ ಕೂಡ ಮ್ಯಾಗ್ನೆಟ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸಮ್ ಆಫ್ ದೇರ್ ಕಾಂಬಿನೇಷನ್ಸ್ ವಿತ್ ಅದರ್ ಮೆಟಲ್ಸ್ ಆಲ್ಸೋ ಅಟ್ರ್ಯಾಕ್ಟೆಡ್ ಟುವರ್ಡ್ಸ್ ದ ಮ್ಯಾಗ್ನೆಟ್. ನಿಕಲ್, ಕೋಬಾಲ್ಟ್ ಮತ್ತು ಐರನ್ನ ಮಿಕ್ಸ್ ಮಾಡಿರುವಂತಹ ಮೆಟೀರಿಯಲ್ಸ್ ಕೂಡ ಏನಾಗುತ್ತೆ, ಮ್ಯಾಗ್ನೆಟ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ದ ಮೆಟೀರಿಯಲ್ಸ್ ವಿಚ್ ಆರ್ ನಾಟ್ ಅಟ್ರ್ಯಾಕ್ಟೆಡ್ ಟುವರ್ಡ್ಸ್ ದ ಮ್ಯಾಗ್ನೆಟ್ಸ್ ಆರ್ ಕಾಲ್ಡ್ ಆಸ್ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಯಾವ ಯಾವ ವಸ್ತುಗಳು ಮ್ಯಾಗ್ನೆಟ್ಗಿಂತ ಅಟ್ರ್ಯಾಕ್ಟ್ ಆಗಲ್ವೋ, ಮ್ಯಾಗ್ನೆಟ್ಗೆ ಅಂಟ್ಕೊಡಲ್ವೋ ಅಂತಹ ವಸ್ತುಗಳನ್ನು ನಾವು ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ನಿಮಗೆ ವಿಚ್ ಮೆಟೀರಿಯಲ್ಸ್ ಲಿಸ್ಟೆಡ್ ಇನ್ 4.1 ವೇರ್ ಫೌಂಡ್ ಟು ಬಿ ನಾನ್ ಮ್ಯಾಗ್ನೆಟಿಕ್, ಯಾವ್ಯಾವುದು ನಾನ್ ಮ್ಯಾಗ್ನೆಟಿಕ್ ಅಂತ ಗೊತ್ತಾಯಿತು. ಇಲ್ಲಿ ಯಾವ್ಯಾವುದಕ್ಕೆ ನೋ ಅಂತ ಬರೆದಿದ್ದೀರಲ್ವಾ, ಅದೆಲ್ಲ ನಾನ್ ಮ್ಯಾಗ್ನೆಟಿಕ್ಕು. ನೋಡಿ, ಪ್ಲಾಸ್ಟಿಕ್ ಸ್ಕೇಲ್, ಎರೇಸರ್, ದೆನ್ ಔಟ್ಸೈಡ್ ಆಫ್ ಶಾರ್ಪ್ನರ್, ಬುಕ್, ಗ್ಲಾಸ್, ಟವಲ್, ಇದೆಲ್ಲವೂ ಕೂಡ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಹೀಗೆ ಕಂಟಿನ್ಯೂ ಮಾಡ್ತಾ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಡು ಆಲ್ ಪಾರ್ಟ್ ಆಫ್ ದ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಈಕ್ವಲಿ. ಅಂದರೆ ಇವಾಗ ಬಾರ್ ಮ್ಯಾಗ್ನೆಟ್ ಎಕ್ಸಾಂಪಲ್ಗೆ, ಅಲ್ಲಿ ಎಲ್ಲ ಪಾರ್ಟ್ ಆಫ್ ಬಾರ್ ಮ್ಯಾಗ್ನೆಟು ಸೇಮ್ ಅಮೌಂಟ್ ಆಫ್ ಮೆಟೀರಿಯಲ್ನ ಅಟ್ರ್ಯಾಕ್ಟ್ ಮಾಡುತ್ತಾ ಅಂತ ಇಲ್ಲಿ ಕೊಟ್ಟಿದ್ದಾರೆ ಕ್ವೆಶನ್ನು. ಸೊ ಅದಕ್ಕೂ ಕೂಡ ಒಂದು ಆ್ಯಕ್ಟಿವಿಟಿ ಇದೆ, ನೋಡೋಣ ಬನ್ನಿ ಏನು ಅಂತ. ಲೆಟ್ ಅಸ್ ಇನ್ವೆಸ್ಟಿಗೇಟ್. ಸ್ಪ್ರೆಡ್ ಸಮ್ ಐರನ್ ಫಿಲ್ಲಿಂಗ್ಸ್ ಆನ್ ಅ ಶೀಟ್ ಆಫ್ ಪೇಪರ್. ಕೆಲವೊಂದು ಐರನ್ ಫಿಲ್ಲಿಂಗ್ಸನ್ನು ನೀವೇನು ಮಾಡಬೇಕು, ಪೇಪರ್ ಮೇಲೆ ಹರಡಬೇಕು. ಪ್ಲೇಸ್ ಅ ಬಾರ್ ಮ್ಯಾಗ್ನೆಟ್ ಓವರ್ ದೆಮ್. ಬಾರ್ ಮ್ಯಾಗ್ನೆಟನ್ನು ಅದ್ರ ಮೇಲೆ ಇಡಬೇಕು. ಟ್ಯಾಪ್ ದ ಪೇಪರ್ ಆ್ಯಂಡ್ ಅಬ್ಸರ್ವ್ ಕೇರ್ಫುಲಿ ವಾಟ್ ಹ್ಯಾಪನ್ಸ್ ಟು ದ ಐರನ್ ಫಿಲ್ಲಿಂಗ್ಸ್. ಆ ಪೇಪರನ್ನು ಸ್ವಲ್ಪ ಬಡಿಬೇಕು, ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ ಅಂತ ನೀವು ಗಮನಿಸಬೇಕು. ಸೊ ದಿಸ್ ಆಕ್ಟಿವಿಟಿ ಆಲ್ಸೋ ಇಸ್ ಡನ್ ಫಾರ್ ಯು. ಪ್ಲೀಸ್ ಡೂ ವಾಚ್ ದ ವಿಡಿಯೋ. Now we know that magnet attracts the things, correct? Do you think that all the part of the magnet will equally attract the things? Let us check. ಸೊ ಎಲ್ಲ ಮ್ಯಾಗ್ನೆಟ್ನ ಪಾರ್ಟು ಒಂದೇ ಥರ ಅಟ್ರ್ಯಾಕ್ಟ್ ಮಾಡುತ್ತಾ ಇಲ್ವಾ ಅನ್ನೋದನ್ನು ಇವಾಗ ನೋಡೋಣ. ಇಲ್ಲಿ ನಾನು ಬಾರ್ ಮ್ಯಾಗ್ನೆಟನ್ನು ತೊಗೊಂಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಟೇಕನ್ ಐರನ್ ಪೌಡರ್. Okay, this is iron powder. Now what we have to do is, we have to just sprinkle this iron powder on the bar magnet. ಬಾರ್ ಮ್ಯಾಗ್ನೆಟ್ ಹತ್ತಿರ ಮತ್ತು ಅದರ ಮೇಲೆ ಈ ಒಂದು ಕಬ್ಬಿಣದ ಪುಡಿಯನ್ನು ಹಾಕೋಣ. ಆ್ಯಂಡ್ ನಾವು ವಿ ಹ್ಯಾವ್ ಟು ಜಸ್ಟ್ ಟೇಕ್ ದ ಬಾರ್ ಮ್ಯಾಗ್ನೆಟ್, ಟ್ಯಾಪ್ ಇಟ್ ಒನ್ಸ್ ಆ್ಯಂಡ್ ಯು ಹ್ಯಾವ್ ಟು ಅಬ್ಸರ್ವ್ ಕೇರ್ಫುಲ್ಲಾಗಿ ನೋಡಿ ಎಲ್ಲಿ ಮ್ಯಾಗ್ನೆಟ್ಸು ಹೆಚ್ಚಾಗಿ ಅಂಟ್ಕೊಂಡಿದೆ ಅಂತ. ಇಫ್ ಯು ಅಬ್ಸರ್ವ್ ಕೇರ್ಫುಲಿ ಯು ಕ್ಯಾನ್ ಸಿ ದ ಸೈಡ್ಸ್. ಈ ಸೈಡ್ಸ್ಗಳಲ್ಲಿ ಏನಾಗಿದೆ, ಐರನ್ ಪೀಸಸ್ಸು ಹೆಚ್ಚಾಗಿ ಅಟ್ರ್ಯಾಕ್ಟ್ ಆಗಿದೆ ಅಲ್ವಾ. ಸೊ ಇದರ ಅರ್ಥ ಏನು, ಮ್ಯಾಗ್ನೆಟ್ ಎರಡು ಎಂಡ್ಗಳಲ್ಲಿ ಮ್ಯಾಗ್ನೆಟ್ಟು ಯಾವುದೇ ವಸ್ತುಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ. ಸೊ ದೀಸ್ ಟೂ ಎಂಡ್ಸ್ ಆರ್ ಕಾಲ್ಡ್ ಆ್ಯಸ್ ಪೋಲ್ಸ್ ಆಫ್ ಮ್ಯಾಗ್ನೆಟ್. ಈ ಎರಡೂ ಎಂಡ್ಗಳನ್ನು ಏನಂತ ಕರಿತೀವಿ ನಾವು, ಪೋಲ್ಸ್ ಆಫ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ದೇರ್ ಆರ್ ಟೂ ಪೋಲ್ಸ್, ನಾರ್ತ್ ಪೋಲ್ ಆ್ಯಂಡ್ ಅ ಸೌತ್ ಪೋಲ್. ಎರಡು ಪೋಲ್ಸ್ ಇರುತ್ತೆ, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಹಾಗಿದ್ರೆ ಯಾವುದೇ ಆಕಾರದ ಮ್ಯಾಗ್ನೆಟ್, ನೀವು ಯಾವುದೇ ಶೇಪ್ನ ಮ್ಯಾಗ್ನೆಟ್ ತೊಗೊಂಡ್ರೂ ಕೂಡ ಏನಾಗಿರುತ್ತೆ, ಅಲ್ಲಿ ಎರಡೇ ಪೋಲ್ಸ್ ಆಫ್ ಮ್ಯಾಗ್ನೆಟ್ಟು ಯಾವಾಗಲೂ ಕೂಡ ಇರುತ್ತೆ. ಇಫ್ ಐ ಜಸ್ಟ್ ಡೂ ಇಟ್ ಲೈಕ್ ದಿಸ್, ಯು ಕ್ಯಾನ್ ಸಿ ದ್ಯಾಟ್ the only two poles, two ends will attract the things. ಸೊ ಅವುಗಳನ್ನು ನಾವು ಪೋಲ್ಸ್ ಅಂತ ಕರಿತೀವಿ. ಇಫ್ ವಿ ಬ್ರೇಕ್ ದ ಮ್ಯಾಗ್ನೆಟ್, ಅಕಸ್ಮಾತ್ ಏನಾದರೂ ನಾವು ಮ್ಯಾಗ್ನೆಟನ್ನು ಬ್ರೇಕ್ ಮಾಡಿದ್ರೆ, ಯು ಮೇ ಥಿಂಕ್ ದ್ಯಾಟ್ ದೆರ್ ಇಸ್ ಓನ್ಲಿ ಒನ್ ಪೋಲ್ ಮಾತ್ರ ಇದೆ ಅಂತ ನೀವು ಅನ್ಕೋಬೋದು. ದಟ್ ಮೇ ಬಿ ಸೌತ್ ಆರ್ ನಾರ್ತ್, ಯಾಕಂದರೆ ಬ್ರೇಕ್ ಆಗಿದೆ ಅಂತ. ಬಟ್ ಯು ಆರ್ ರಾಂಗ್. ಈವನ್ ದೋ ದ ಮ್ಯಾಗ್ನೆಟ್ ಗೆಟ್ಸ್ ಬ್ರೋಕನ್, ಒನ್ ಎಂಡ್ ನಾರ್ತ್ ಆಗಿದ್ರೆ ಬ್ರೇಕ್ ಆಗಿರುವಂತಹ ಒಂದು ಎಂಡು ಸೌತ್ ಆಗುತ್ತೆ. ಈ ಕಡೆ ಇರೋದು ಇದು ಸೌತ್ ಆಗಿದ್ರೆ ಈ ಕಡೆ ಬ್ರೇಕ್ ಆಗಿರೋದು ನಾರ್ತ್ ಆಗುತ್ತೆ. ಸೊ ಈವನ್ ದೋ ಇಫ್ ಯು ಬ್ರೇಕ್ ದ ಮ್ಯಾಗ್ನೆಟ್, ಇಟ್ ವಿಲ್ ಹ್ಯಾವ್ ಬೋತ್ ನಾರ್ತ್ ಆ್ಯಂಡ್ ಸೌತ್ ಪೋಲ್.
ವಿಡಿಯೋ ನೋಡಿದ್ರಿ ಅಲ್ವಾ? ಸೊ ಗೊತ್ತಾಗಿದೆ ಅನಿಸುತ್ತೆ ಯಾವ ಪಾರ್ಟಲ್ಲಿ ಐರನ್ ಫಿಲ್ಲಿಂಗ್ಸ್ ಜಾಸ್ತಿ ಸ್ಟಿಕ್ ಆಯಿತು ಅಂತ. ಸೊ ಡು ಯು ಅಬ್ಸರ್ವ್ ಎನಿಥಿಂಗ್ ಸ್ಪೆಷಲ್ ಅಬೌಟ್ ದ ವೇ ದೇ ಸ್ಟಿಕ್ ಟು ದ ಮ್ಯಾಗ್ನೆಟ್? ಯಾವುದಾದ್ರೂ ಸ್ಪೆಷಲ್ ರೀತಿಯಲ್ಲಿರುತ್ತಾ? ಕರೆಕ್ಟ್ ಅಲ್ವಾ? ಡು ಐರನ್ ಫಿಲ್ಲಿಂಗ್ಸ್ ಸ್ಟಿಕ್ ಮೋರ್ ಅಟ್ ಸಮ್ ಪ್ಲೇಸಸ್? ಒಂದು ಪ್ಲೇಸಲ್ಲಿ ಜಾಸ್ತಿ ಸ್ಟಿಕ್ ಆಯಿತು ಅಲ್ವಾ? ಯಾವ ಪ್ಲೇಸ್ ಅದು? ನೀವು ಆಲ್ರೆಡಿ ವಿಡಿಯೋ ನೋಡಿರೋದ್ರಿಂದ ಗೊತ್ತಾಗಿದೆ. ವಿ ಫೈಂಡ್ ದ್ಯಾಟ್ ಮ್ಯಾಕ್ಸಿಮಮ್ ಐರನ್ ಫಿಲ್ಲಿಂಗ್ ಸ್ಟಿಕ್ ನಿಯರ್ ದಿ ಎಂಡ್ಸ್ ಆಫ್ ದ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ನ ಎಂಡಲ್ಲಿ ಏನಾಗುತ್ತೆ? ಜಾಸ್ತಿ ಐರನ್ ಫಿಲ್ಲಿಂಗು ಸ್ಟಿಕ್ ಆಗಿದೆ. ವೈಲ್ ವೆರಿ ಫ್ಯೂ ಐರನ್ ಫಿಲ್ಲಿಂಗ್ಸ್ ಸ್ಟಿಕ್ ಅಟ್ ದ ರಿಮೈನಿಂಗ್ ಪಾರ್ಟ್ ಆಫ್ ಅ ಮ್ಯಾಗ್ನೆಟ್. ಇನ್ನು ಬೇರೆ ಕಡೆ ಎಲ್ಲ ಏನೋ ಸ್ವಲ್ಪ ಸ್ವಲ್ಪ ಐರನ್ ಫಿಲ್ಲಿಂಗ್ಸು ಅಟ್ಯಾಚ್ ಆಗಿದೆ. ಇಫ್ ವಿ ರಿಪೀಟ್ ದಿಸ್ ಆ್ಯಕ್ಟಿವಿಟಿ ವಿತ್ ಮ್ಯಾಗ್ನೆಟ್ಸ್ ಆಫ್ ಅದರ್ ಶೇಪ್ಸ್ ಡು ವಿ ಗೆಟ್ ದ ಸೇಮ್ ರಿಸಲ್ಟ್? ಇದನ್ನು ಯು ಶೇಪ್ಡ್ ಮ್ಯಾಗ್ನೆಟು, ರಿಂಗ್ ಮ್ಯಾಗ್ನೆಟ್ ಯಾವುದರಲ್ಲೇ ಮಾಡಿದ್ರೂ ಕೂಡ ಸೇಮೇ ಬರುತ್ತೆ. ಅಂದರೆ ಎಂಡಲ್ಲಿ ಜಾಸ್ತಿ ಐರನ್ ಫಿಲ್ಲಿಂಗ್ ಸ್ಟಿಕ್ ಆಗಿರುತ್ತೆ ಆ್ಯಂಡ್ ಅಟ್ ದ ಸೆಂಟರ್ ವಿ ವಿಲ್ ಹ್ಯಾವ್ ಓನ್ಲಿ ಫ್ಯೂ ಐರನ್ ಫಿಲ್ಲಿಂಗ್ ಸ್ಟಿಕ್ ಟು ದ ಥಿಂಗ್ಸ್. ದೀಸ್ ಎಂಡ್ಸ್ ಆಫ್ ಮ್ಯಾಗ್ನೆಟ್ಸ್ ಆರ್ ಕಾಲ್ಡ್ ಆಸ್ ಟೂ ಪೋಲ್ಸ್ ಆಫ್ ಮ್ಯಾಗ್ನೆಟ್. ಈ ಎಂಡ್ಸನ್ನು ಏನಂತ ಕರಿತೀವಪ್ಪ ನಾವು? ಪೋಲ್ಸ್ ಆಫ್ ಮ್ಯಾಗ್ನೆಟ್ ಅಂತ ಕರಿತೀವಿ. ದೆನ್ ದ ನಾರ್ತ್ ಪೋಲ್ ಆ್ಯಂಡ್ ದ ಸೌತ್ ಪೋಲ್. ಎರಡು ಪೋಲ್ ಹೆಸರೇನು? ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಮೋಸ್ಟ್ ಆಫ್ ದ ಐರನ್ ಫಿಲ್ಲಿಂಗ್ ಸ್ಟಿಕ್ ಟು ದ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್ ಆಫ್ ಎನಿ ಶೇಪ್. ಯಾವುದೇ ಶೇಪಲ್ಲಿದ್ರೂ ಪೋಲ್ಸ್ ಹತ್ರನೇ ಹೆಚ್ಚು ಐರನ್ ಸ್ಟಿಕ್ ಆಗುತ್ತೆ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಒಬ್ಟೇನ್ ಅ ಮ್ಯಾಗ್ನೆಟ್ ವಿತ್ ಸಿಂಗಲ್ ಪೋಲ್. ಹಾಗಿದ್ರೆ ನೀವು ಆಲ್ರೆಡಿ ವಿಡಿಯೋನಲ್ಲಿ ನೋಡಿದಿರಾ, ಅಕಸ್ಮಾತ್ ಏನಾದರೂ ಮಧ್ಯದಲ್ಲಿ ಬ್ರೇಕ್ ಆದರೆ ಅದರಲ್ಲಿ ಸಿಂಗಲ್ ಪೋಲ್ ಇರಲ್ಲ. ಏನಾಗಿರುತ್ತೆ ಆವಾಗ? ಇದು ನಾರ್ತ್ ಸೌತ್ ಆದರೆ ಇದು ಇಲ್ಲಿ ಕಟ್ ಆದಾಗ ಇದು ಸೌತ್ ಆಗುತ್ತೆ, ಇದು ನಾರ್ತ್ ಆಗುತ್ತೆ. ಇಫ್ ಅ ಮ್ಯಾಗ್ನೆಟ್ ಈಸ್ ಬ್ರೋಕನ್ ಇಂಟು ಸ್ಮಾಲರ್ ಪೀಸಸ್, ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಪೇರ್ಸ್ ಈವನ್ ಇನ್ ಸ್ಮಾಲೆಸ್ಟ್ ಪೀಸ್ ಆಫ್ ಮ್ಯಾಗ್ನೆಟ್. ನೀವು ಎಷ್ಟೇ ಚಿಕ್ಕದಾಗಿ ಮ್ಯಾಗ್ನೆಟ್ನ ಕಟ್ ಮಾಡಿದ್ರೂ ಕೂಡ ಬೋತ್ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಅದರಲ್ಲಿ ಇದ್ದೇ ಇರುತ್ತೆ. ಅ ಸಿಂಗಲ್ ನಾರ್ತ್ ಪೋಲ್ ಆರ್ ಅ ಸಿಂಗಲ್ ಸೌತ್ ಪೋಲ್ ಕೆನಾಟ್ ಎಕ್ಸಿಸ್ಟ್. ಬರೀ ನಾರ್ತ್ ಪೋಲ್ ಅಥವಾ ಬರೀ ಸೌತ್ ಪೋಲು ಯಾವುದೇ ಕಾರಣಕ್ಕೂ ಇರೋದಿಲ್ಲ. Now we will see finding directions. Again one more activity ಕೊಟ್ಟಿದ್ದಾರೆ. Let us experiment ಅಂತ. So this activity is also done for you. Please do watch it. Now we will see how we can find out the direction using the magnet. Magnet ಅನ್ನು ಯೂಸ್ ಮಾಡಿ ಹೇಗೆ ಡೈರೆಕ್ಷನ್ ಅನ್ನು ಕಂಡುಹಿಡಿಯೋದು ಅನ್ನೋದನ್ನು ನಾವು ನೋಡೋಣ. Now what I have taken is a bar magnet. ಬಾರ್ ಮ್ಯಾಗ್ನೆಟ್ನ ತೊಗೊಂಡು ಏನು ಮಾಡಿದ್ದೀನಿ ನಾನು? ಫ್ರೀಯಾಗಿ ಸಸ್ಪೆಂಡ್ ಮಾಡಿದ್ದೀನಿ. ಸ್ವತಂತ್ರವಾಗಿ ಫ್ರೀಯಾಗಿ ಅದನ್ನು ಏನು ಮಾಡಿ ದಾರಾನ ಮಧ್ಯಭಾಗದಲ್ಲಿ ಕಟ್ಟಿ ತೂಗ್ಬಿಟ್ಟಿದ್ದೀನಿ. ಹೌದಲ್ವಾ? ಫ್ರೀಲಿ ಸಸ್ಪೆಂಡೆಡ್ ಬಾರ್ ಮ್ಯಾಗ್ನೆಟನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ನಾನು ಇವಾಗ ಕಟ್ಟಿರೋದ್ರಿಂದ ಅದು ಸ್ವಲ್ಪ ಅಲ್ಲಾಡ್ತಾ ಇದೆ. ಹೌದಲ್ವಾ? ನಾವು ಯು ಹ್ಯಾವ್ ಟು ವೇಟ್ ಟಿಲ್ ಇಟ್ ಕಮ್ಸ್ ಟು ಅ ಸ್ಟಡಿ ಪೊಸಿಷನ್. ನೇರವಾಗಿ ನಿಂತ್ಕೊಳ್ಳೋವರೆಗೂ ನೀವೇನು ಮಾಡಬೇಕು? ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಅದು ಯಾವ ಡೈರೆಕ್ಷನಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ಗಮನಿಸಬೇಕು. ಆ್ಯಂಡ್ ಯು ಹ್ಯಾವ್ ಟು ನೋ ದ ಡೈರೆಕ್ಷನ್ ಇನ್ ವಿಚ್ ಯು ಆರ್ ಸಿಟ್ಟಿಂಗ್. ಯಾವ ಡೈರೆಕ್ಷನಲ್ಲಿ ನೀವು ಕೂತಿದ್ದೀರಾ ಅನ್ನೋದು ಕೂಡ ನಿಮಗೆ ಮೊದಲೇ ಗೊತ್ತಿರಬೇಕು. ಬಿಕಾಸ್ ಯು ಆರ್ ಟೆಸ್ಟಿಂಗ್ ಇಟ್. ಕರೆಕ್ಟ್? ಟೆಸ್ಟ್ ಮಾಡ್ತಾ ಇದ್ದೀರಾ ನೀವು. ಸೊ ನೌ ಐ ನೋ ದ್ಯಾಟ್ ದ ಫ್ರಂಟ್ ಡೈರೆಕ್ಷನ್ ಈಸ್ ದ ನಾರ್ತ್ ಆ್ಯಂಡ್ ವಾಟ್ ಎವರ್ ಇಟ್ಸ್ ಇನ್ ಮೈ ಬ್ಯಾಕ್ ಇಟ್ ಈಸ್ ಅ ಸೌತ್ ಡೈರೆಕ್ಷನ್. ಮುಂದೆ ಇರೋದು ನಾರ್ತು ಮತ್ತು ಹಿಂದೆ ಇರೋದು ಸೌತ್ ಅನ್ನೋದು ನನಗೆ ಗೊತ್ತಿದೆ. ನಾವು ಇಫ್ ಯು ಅಬ್ಸರ್ವ್ ಕೇರ್ಫುಲಿ ಇಟ್ ಈಸ್ ಸ್ಟಾಪಿಂಗ್. ಅಂದರೆ ಸ್ವಲ್ಪ ನಿಧಾನಕ್ಕೆ ಏನಾಗ್ತಾ ಇದೆ, ಅದು ತೂಗೋದನ್ನು ಕಡಿಮೆ ಮಾಡಿ ಪೊಸಿಷನಿಗೆ ಬರ್ತಿದೆ. ಹೌದಲ್ವಾ? ಆ್ಯಂಡ್ ಇನ್ ಫ್ಯೂ ಮ್ಯಾಗ್ನೆಟ್ಸ್ ದ ನಾರ್ತ್ ಪೊಸಿಷನ್ ಆರ್ ನಾರ್ತ್ ಪೋಲ್ ಈಸ್ ಇಂಡಿಕೇಟೆಡ್ ಬೈ ಅ ವೈಟ್ ಡಾಟ್. ವೈಟ್ ಡಾಟಿಂದ ಇಂಡಿಕೇಟ್ ಮಾಡಿರ್ತಾರೆ ನಾರ್ತ್ ಪೋಲ್ನ. ಇನ್ನು ಕೆಲವಲ್ಲಿ ನಾರ್ತನ್ನು ಅವರು ಬ್ಲೂ ಕಲರಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ. ಇನ್ ದಿಸ್ ವಿ ಹ್ಯಾವ್ ನಾಟ್ ಗಾಟ್ ಎನಿ ಬ್ಲೂ ಕಲರ್. ಬ್ಲೂ ಮತ್ತು ರೆಡ್ ಕಲರಲ್ಲಿ ಕೊಟ್ಟಿಲ್ಲ, ಬಟ್ ಡಾಟನ್ನು ಕೊಟ್ಟಿದ್ದಾರೆ. ಸೊ ನಾವು ಇಟ್ ಇಸ್ ಕಂಪ್ಲೀಟ್ಲಿ ಸ್ಟಾಪ್. ನಾವು ಐ ಹ್ಯಾವ್ ಟು ಮಾರ್ಕ್ ಇಟ್. ಇವಾಗ ಇಲ್ಲಿ ಈ ಥರ ಸ್ಟಾಪ್ ಆಗಿದೆ. ಯಾವ ಡೈರೆಕ್ಷನ್ ಅಂತ ಕಂಡುಹಿಡಬೇಕು. ಸೊ ಫಾರ್ ದ್ಯಾಟ್ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಜಸ್ಟ್ ಲಿಫ್ಟ್ ದ ಮ್ಯಾಗ್ನೆಟ್. ಮ್ಯಾಗ್ನೆಟ್ನ ನಾನು ಲಿಫ್ಟ್ ಮಾಡಿದಾಗ ನೀವಿಲ್ಲಿ ವೈಟ್ ಕಲರ್ ಡಾಟ್ನ ನೋಡ್ತಾ ಇದ್ದೀರಾ. ಹೌದಲ್ವಾ? ಸೊ ದಿಸ್ ಇಂಡಿಕೇಟ್ಸ್ ದ ನಾರ್ತ್ ಪೋಲ್. ನಾರ್ತ್ ಪೋಲ್ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ದ ಆಪೋಸಿಟ್ ಇಸ್ ಅ ಸೌತ್ ಪೋಲ್. ಸೊ ನಾವು ವಾಟ್ ಐ ವಿಲ್ ಡೂ ಇಸ್, ಇವಾಗ ನಾನು ಒಂದು ಐರನ್ ಪೀಸನ್ನು ತೊಗೊಂಡಿದ್ದೀನಿ. ಅಗೇನ್ ಈ ಐರನ್ ಪೀಸನ್ನು ನಾನೇನು ಮಾಡ್ತೀನಿ, ಒಂದು ಕಡೆಗೆ ಟೈ ಮಾಡ್ಕೊಳ್ತಾ ಇದ್ದೀನಿ. ಫೈನ್. ಈಗ ನಾನೇನು ಮಾಡ್ತೀನಿ, ಇದನ್ನು ಕೂಡ ಸ್ಟಾಪ್ ಆಗೋದಕ್ಕೆ, ಕಂಪ್ಲೀಟಾಗಿ ಸ್ಟಾಪ್ ಆಗೋದಕ್ಕೆ ಬಿಡ್ತೀನಿ. ವಿ ವಿಲ್ ಅಬ್ಸರ್ವ್ ಇನ್ ವಿಚ್ ಡೈರೆಕ್ಷನ್ ಇಟ್ ವಿಲ್ ಸ್ಟಾಪ್. ಯಾವ ಡೈರೆಕ್ಷನಲ್ಲಿ ಸ್ಟಾಪ್ ಆಗುತ್ತೆ ಅಂತ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಇವಾಗ ಸಿ, ಇದು ಐರನ್ ಪೀಸನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಜಸ್ಟ್ ಶೇಕಿಂಗ್. ಶೇಕ್ ಆಗ್ತಾ ಇದೆ ಹೊರತು ಅದು ಟರ್ನ್ ಆಗ್ತಾ ಇಲ್ಲ.
ಬಟ್ ಅಬ್ಸರ್ವ್ ದ ಬಾರ್ ಮ್ಯಾಗ್ನೆಟ್ ನೋಡಿ, ಅದು ಒಂದೇ ಕಡೆ ಅಲ್ಲಾಡ್ತಾ ಇಲ್ಲ, ಇಟ್ ಈಸ್ ರೊಟೇಟಿಂಗ್ ಆ್ಯಂಡ್ ಇಟ್ ಈಸ್ ವೈಬ್ರೇಟಿಂಗ್ ಅಲ್ವಾ. ರೊಟೇಟ್ ಆಗ್ತಾ ಅದು ತನ್ನ ಪೊಸಿಷನ್ನ ಚೇಂಜ್ ಮಾಡ್ತಿದೆ. ಬಿಕಾಸ್ ವೈ, ಅದು ಸ್ಪೆಸಿಫಿಕ್ ಆಗಿ ಒಂದೇ ಡೈರೆಕ್ಷನಲ್ಲಿ ನಿಂತ್ಕೊಳ್ಳುವಂತಹ ಕಾರಣದಿಂದ. ಸೊ ಯು ಹ್ಯಾವ್ ಟು ವೇಟ್ ಟಿಲ್ ಇಟ್ ಕಮ್ಸ್ ಟು ಅ ಪೊಸಿಷನ್. ಒಂದೇ ಪೊಸಿಷನ್ ಬರೋವರೆಗೂ ನೀವು ವೇಟ್ ಮಾಡಬೇಕು. ಸೊ ಆಲ್ಮೋಸ್ಟ್ ಈ ಐರನ್ ಪೀಸ್ ಒಂದು ಪೊಸಿಷನ್ಗೆ ಬಂದಿದೆ. ಯಾವ ಪೊಸಿಷನ್ ನೋಡಿ, ಈ ಪೊಸಿಷನಲ್ಲಿದೆ, ಹೌದಲ್ವಾ. ನಾವು ವಾಟ್ ಐ ವಿಲ್ ಡೂ ಇಸ್ ಐ ಜಸ್ಟ್ ಮತ್ತೆ ಇದನ್ನು ರೊಟೇಟ್ ಮಾಡಿ ಬಿಡ್ತಾ ಇದ್ದೀನಿ. ಯು ಹ್ಯಾವ್ ಟು ಅಬ್ಸರ್ವ್ ಕೇರ್ಫುಲಿ. ಆಲ್ಮೋಸ್ಟ್ ಬಾರ್ ಮ್ಯಾಗ್ನೆಟು ಸ್ಟಾಪ್ ಆಗ್ಲಿಕ್ಕೆ ಬಂದಿದೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಮೊದಲು ಈ ಡೈರೆಕ್ಷನ್ನ ತೋರಿಸ್ತಾ ಇತ್ತು, ಬಟ್ ನಾವು ಇಟ್ ಈಸ್ ಶೋಯಿಂಗ್ ದಿಸ್ ಡೈರೆಕ್ಷನ್. ಈ ಥರ ಶೋ ಆಗ್ತಿದೆ ಸ್ಟಾಪ್ ಆಗ್ಲಿಕ್ಕೆ ಬಂದರೂ ಕೂಡ. ಇಲ್ಲಿ ನಾವು ಉಲ್ಟಾ ಮಾಡಿ ಬಿಟ್ಟಿದ್ದೆ ಇದನ್ನು, ಬಾರ್ ಮ್ಯಾಗ್ನೆಟನ್ನು, ಬಟ್ ಅಗೇನ್ ಅದು ಸೇಮ್ ಪೊಸಿಷನ್ ನಾವು ಮೊದಲು ಬರೆದಿದ್ವಲ್ಲ, ನಾರ್ತ್ ಆ್ಯಂಡ್ ಸೌತ್, ದ ಸೇಮ್ ಪೊಸಿಷನ್ ಇಟ್ ಈಸ್ ಕಮಿಂಗ್ ಟು ದ ರೆಸ್ಟ್. ವಿತ್ ದಿಸ್ we can conclude by using the magnet we can find out the direction. See, again while it is stopping it is coming to the same direction, that is north and the south. but idu nodi ಕಬ್ಬಿಣದ ಪೀಸು ಆಲ್ಮೋಸ್ಟ್ ಈ ಥರ ಇವಾಗ ಸ್ಟಾಪ್ ಆಗಿದೆ. again if I rotate this and leave it, ಅದು ಟೈಮ್ ಜಾಸ್ತಿ ತಗೊಳುತ್ತೆ. ಸಿ ಇಟ್ ಇಸ್ ನಾಟ್ ರೊಟೇಟ್ ಆಗ್ತಾ ಇಲ್ಲ, ಅದು ಜಸ್ಟ್ ಶೇಕ್ ಆಗ್ತಿದೆ. ಯಾವ ಡೈರೆಕ್ಷನ್ ಶೇಕ್ ಆಗ್ತಿದೆ, ಈ ಒಂದು ಎಂಡನ್ನು ತೊಗೊಂಡ್ರೆ ಈ ಒಂದು ಡೈರೆಕ್ಷನ್ನ ತೋರಿಸ್ತಾ ಇದೆ. ಇವಾಗ ನೋಡಿ ಬಾರ್ ಮ್ಯಾಗ್ನೆಟ್ ಆಲ್ಮೋಸ್ಟ್ ರೆಸ್ಟ್ ಪೊಸಿಷನ್ನಿಗೆ ಬರ್ತಾ ಇದೆ. ಇಫ್ ಐ ಟೇಕ್ ಇಟ್ ಆ್ಯಂಡ್ ಇಫ್ ಐ ಅಬ್ಸರ್ವ್, ಸಿ ಅಗೇನ್ ಇಟ್ ಇಸ್ ನಾರ್ತ್, ಕರೆಕ್ಟ್ ಪಾಯಿಂಟ್ ಇದೆ ಅಲ್ವಾ ಇಲ್ಲಿ. ಸೊ ವಿತ್ ದಿಸ್ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಮ್ಯಾಗ್ನೆಟ್ ಆಲ್ವೇಸ್ ರೆಸ್ಟ್ಸ್ ಇನ್ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್. ನಾರ್ತ್ ಮತ್ತು ಸೌತ್ ಡೈರೆಕ್ಷನಲ್ಲೇ ಮ್ಯಾಗ್ನೆಟ್ಸ್ ಏನು ಮಾಡುತ್ತೆ, ರೆಸ್ಟ್ಗೆ ಬರುತ್ತೆ. ಸೊ ವಿತ್ ದಿಸ್ ವಿ ಕ್ಯಾನ್ ಫೈಂಡ್ ಔಟ್ ನಾರ್ತ್ ಆ್ಯಂಡ್ ಸೌತ್ ಯಾವುದು ಅಂತ ಗೊತ್ತಾದರೆ ಸಾಕಲ್ವಾ, ಇನ್ನು ಬೇರೆ ಬೇರೆ ದಿಕ್ಕು ಯಾವುದು, ಡೈರೆಕ್ಷನ್ ಯಾವುದು ಅನ್ನೋದನ್ನು ಈಸಿಯಾಗಿ ನಾವು ಕಂಡುಹಿಡಿಬೋದು. ಆ್ಯಂಡ್ ಇಫ್ ದೇ ಹ್ಯಾವ್ ಗಿವನ್ 2 ಪೀಸಸ್ ಫಾರ್ ಯು, ಒಂದು ಐರನ್ ಪೀಸು, ಒಂದು ಮ್ಯಾಗ್ನೆಟ್ ಪೀಸ್ನ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ನಿಮಗೆ ಗೊತ್ತಿರಲ್ಲ ಯಾವುದು ಅಂತ. ಬೈ ಡೂಯಿಂಗ್ ದಿಸ್ ಆ್ಯಕ್ಟಿವಿಟಿ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ which is the magnet and which one is a iron piece. ಈಗ ನಿಮಗೆ ಡೈರೆಕ್ಷನ್ನ ಹೇಗೆ ತಿಳ್ಕೊಬೋದು ಮ್ಯಾಗ್ನೆಟ್ ಅಂತ ಆ್ಯಕ್ಟಿವಿಟಿ ಮೂಲಕ ಗೊತ್ತಾಗಿದೆ. ಜಸ್ಟ್ ಲೆಟ್ ಅಸ್ ರೀಡ್ ದಿಸ್ ಆ್ಯಕ್ಟಿವಿಟಿ ಒನ್ಸ್. ಸಸ್ಪೆಂಡ್ ಅ ಬಾರ್ ಮ್ಯಾಗ್ನೆಟ್ ವಿತ್ ಅ ಥ್ರೆಡ್ ಟೈಡ್ ಅಟ್ ದ ಮಿಡಲ್ ಆಫ್ ದ ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟ್ ಮಧ್ಯಕ್ಕೆ ದಾರ ಕಟ್ಬಿಟ್ಟು ಅದನ್ನ ತೂಗ್ಬಿಡಬೇಕು. ಯು ಮೇ ನೀಡ್ ಟು ಅಡ್ಜಸ್ಟ್ ದ ಪೊಸಿಷನ್ ಆಫ್ ದ ಸ್ಟ್ರಿಂಗ್. ಆಮೇಲೆ ಏನು ಮಾಡಬೇಕು, ಮ್ಯಾಗ್ನೆಟ್ನ ನಿಧಾನವಾಗಿ ಸ್ವಲ್ಪ ತಿರುಗಿಸಿ. ದೆನ್ ಮಾರ್ಕ್ ಅ ಪೊಸಿಷನ್ ಕರೆಸ್ಪಾಂಡಿಂಗ್ ಟು ಎಂಡ್ ಆಫ್ ದ ಮ್ಯಾಗ್ನೆಟ್ ಆನ್ ದ ಗ್ರೌಂಡ್. ಸೊ ಯು ಹ್ಯಾವ್ ಇಲ್ಲಿ ಪೀಸ್ ಆಫ್ ಪೇಪರ್ ಮೇಲೆ ಡೈರೆಕ್ಷನನ್ನು ಆಲ್ರೆಡಿ ಅಲ್ಲಿ ಬರ್ಕೊಂಡಿದ್ದೀರಾ. ನಾವು ಅಗೇನ್ ರೊಟೇಟ್ ದ ಮ್ಯಾಗ್ನೆಟ್ ಬೈ ಗಿವಿಂಗ್ ಜಂಟಲ್ ಪುಷ್. ಮತ್ತೆ ಇನ್ನೊಂದು ಸತಿ ಜಂಟಲಾಗಿ ಪುಷ್ ಮಾಡಿಬಿಟ್ಟು ಅದು ಯಾವ ಪೊಸಿಷನಲ್ಲಿ ರೆಸ್ಟಿಗೆ ಬರುತ್ತೆ ಅನ್ನೋದು ತಿಳ್ಕೊತೀರಾ. ಸೊ ಇದು ಆ್ಯಕ್ಟಿವಿಟಿ, ಇದನ್ನು ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡ್ಕೊಂಡು ಬಂದ್ರಿ, ಹೌದಲ್ವಾ. Here is one question. Let us see what it is. What direction does this line indicate along which the magnet rests and how we can find out? ಅದು ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನಲ್ಲೇ ನಿಂತ್ಕೊಳ್ಳುತ್ತೆ. ಯಾವ ಡೈರೆಕ್ಷನ್ ಅಂತ ಅಂದರೆ ನಾರ್ತ್ ಆ್ಯಂಡ್ ಸೌತು. ನಿಮಗೆ ಹೆಂಗೆ ಗೊತ್ತಾಗುತ್ತದು, ನೀವು ಆಲ್ರೆಡಿ ನಿಮಗೆ ಅದು ನಾರ್ತ್ ಆ್ಯಂಡ್ ಸೌತ್ ಅಂತ ಗೊತ್ತಿದೆ ಅಲ್ವಾ. ಸಿ ಇಫ್ ಯು ಹ್ಯಾವ್ ನೋಟಿಸ್ ದ ಡೈರೆಕ್ಷನ್ ವೇರ್ ದ ಸನ್ ರೈಸಸ್ ಆ್ಯಂಡ್ ಸೆಟ್ಸ್, ನಿಮಗೆ ಸೂರ್ಯ ಯಾವ ಕಡೆ ಹುಟ್ಟುತ್ತಾನೆ ಯಾವ ಕಡೆ ಮುಳುಗ್ತಾನೆ ಅಂತ ಗೊತ್ತಾದರೆ, ವಿ ಹ್ಯಾವ್ ಎನ್ ಅಪ್ರಾಪ್ರಿಯೇಟ್ ಐಡಿಯಾ ಆಫ್ ವೇರ್ ಈಸ್ಟ್ ಆ್ಯಂಡ್ ವೆಸ್ಟ್. ಸೊ ಪೂರ್ವ ಯಾವ ಕಡೆ ಇದೆ, ಈಸ್ಟ್ ಎಲ್ಲಿದೆ, ವೆಸ್ಟ್ ಎಲ್ಲಿದೆ ಅನ್ನೋ ಒಂದು ಅಪ್ರಾಕ್ಸಿಮೇಟ್ ಐಡಿಯಾ ಗೊತ್ತಿರುತ್ತೆ. ಹೆನ್ಸ್ ವಿ ಕ್ಯಾನ್ ಲೊಕೇಟ್ ದ ಡೈರೆಕ್ಷನ್ ಅಲಾಂಗ್ ವಿಚ್ ದ ಮ್ಯಾಗ್ನೆಟ್ ರೆಸ್ಟ್. ಆವಾಗ ನಾವು ಮ್ಯಾಗ್ನೆಟ್ ಯಾವ ಪೊಸಿಷನಲ್ಲಿ ಸ್ಟಾಪ್ ಆಗುತ್ತೆ ಅನ್ನೋದನ್ನು ಈಸಿಯಾಗಿ ಕಂಡುಹಿಡಿಬೋದು. ನಾವು ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಕಮ್ಸ್ ಟು ರೆಸ್ಟ್ ಅಲಾಂಗ್ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್. ಇದು ನಿಮಗೆ ಆ್ಯಕ್ಟಿವಿಟಿ ಮೂಲಕ ಗೊತ್ತಾಯಿತು. ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನಲ್ಲಿ ಏನಾಗೋದು, ರೆಸ್ಟ್ ಪೊಸಿಷನ್ಗೆ ಬರುತ್ತೆ. ದ ಎಂಡ್ ಆಫ್ ಮ್ಯಾಗ್ನೆಟ್ ದಟ್ ಪಾಯಿಂಟ್ಸ್ ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್ ಈಸ್ ಕಾಲ್ಡ್ ನಾರ್ತ್ ಸೀಕಿಂಗ್ ಪೋಲ್. ನಾರ್ತ್ ಫೇಸ್ ಮಾಡುವಂತಹ ಡೈರೆಕ್ಷನ್ ಆಲ್ವೇಸ್ ಇಟ್ಸ್ ನಾರ್ತ್ ಪೋಲ್.
of the magnet. The other end that points towards south direction is called south seeking, that is south pole of magnet. Opposite to south pole irutte. A freely suspended magnet rests along north and south direction because our earth itself behaves like a giant magnet. ಏನಕ್ಕಪ್ಪ ಆ ಥರ ಸೌತ್ ಆ್ಯಂಡ್ ನಾರ್ತ್ ಡೈರೆಕ್ಷನಲ್ಲಿ ನಿಂತ್ಕೊಳ್ಳುತ್ತೆ ಅಂದರೆ ನಮ್ಮ ಅರ್ತ್ ಕೂಡ ಒಂದು ಮ್ಯಾಗ್ನೆಟು. ಸೊ ಈವನ್ ಇಟ್ ಇಸ್ ಗೋಯಿಂಗ್ ಟು ಅಟ್ರಾಕ್ಟ್ ದ ಮ್ಯಾಗ್ನೆಟ್. Repeat this activity with small iron ball in a piece of bar magnet. ಬಾರ್ ಮ್ಯಾಗ್ನೆಟ್ ಬದಲಾಗಿ ಐರನ್ ಬಾರ್ನ ಇಟ್ಟು ಕೂಡ ನಾವು ಟೆಸ್ಟ್ ಮಾಡಿದ್ದೀವಿ. ವಾಟ್ ಡು ಯು ಅಬ್ಸರ್ವ್? ಏನು ನೋಡಿದ್ರಿ ಅದರಲ್ಲಿ? ಅದು ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್ಗೆ ನಿಂತ್ಕೊಳ್ತಾ ಇಲ್ಲ. ಸೊ ಇಟ್ ಕ್ಯಾನ್ ರೆಸ್ಟ್ ಇನ್ ಎನಿ ಪೊಸಿಷನ್, ಯಾವುದಾದ್ರೂ ಒಂದು ಪೊಸಿಷನಲ್ಲಿ ಅದು ನಿಂತ್ಕೊಳ್ತು. ಸೊ ದಿಸ್ ಇಂಪ್ಲೈಸ್ ದ್ಯಾಟ್ ಓನ್ಲಿ ಮ್ಯಾಗ್ನೆಟ್ಸ್ ರೆಸ್ಟ್ ಅಲಾಂಗ್ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್. ಸೊ ಇದರಿಂದ ಏನು ಗೊತ್ತಾಯ್ತು ನಮಗೆ? ಮ್ಯಾಗ್ನೆಟ್ಸ್ ಮಾತ್ರ ನಾರ್ತ್ ಮತ್ತು ಸೌತ್ ಡೈರೆಕ್ಷನಲ್ಲಿ ರೆಸ್ಟ್ ಮಾಡೋದು. ದಿಸ್ ಆಕ್ಟಿವಿಟಿ ಪ್ರೊವೈಡ್ಸ್ ಅಸ್ ವಿತ್ ಅ ವೇ ಟು ಟೆಸ್ಟ್ ವೆದರ್ ಅ ಪೀಸ್ ಆಫ್ ಮೆಟಲ್ ಈಸ್ ಮ್ಯಾಗ್ನೆಟ್ ಆರ್ ನಾಟ್. ಯಾವುದಾದ್ರೂ 2 ಪೀಸ್ ಕೊಟ್ಟು ನಿಮಗೆ ಯಾವುದು ಮ್ಯಾಗ್ನೆಟು ಯಾವುದು ಐರನ್ ಕಂಡುಹಿಡಿರಿ ಅಂದಾಗ ಈ ಥರ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿಬೋದು. ದೆನ್ the property of freely suspended magnet to always rest along north and south direction is used to find the direction. So ನಾವೇನು ಮಾಡ್ತೀವಿ? ಮ್ಯಾಗ್ನೆಟ್ಸನ್ನು ಡೈರೆಕ್ಷನ್ ನೋಡಲಿಕ್ಕೂ ಕೂಡ ಯೂಸ್ ಮಾಡ್ತೀವಿ. ಬೇಸ್ಡ್ ಆನ್ ದಿಸ್ ಅ ಸ್ಮಾಲ್ ಡಿವೈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಕಂಪಾಸ್ ವಾಸ್ ಡೆವಲಪ್ಡ್ ಇನ್ ಓಲ್ಡನ್ ಡೇಸ್ ಫಾರ್ ಫೈಂಡಿಂಗ್ ಡೈರೆಕ್ಷನ್. ಇಲ್ಲಿ ನೋಡಿ, ಇದು ಮ್ಯಾಗ್ನೆಟಿಕ್ ಕಂಪಾಸ್. ಇದನ್ನು ಡೈರೆಕ್ಷನ್ ನೋಡೋದಕ್ಕೆ ಯೂಸ್ ಮಾಡೋದು. ಇಟ್ ಹ್ಯಾಸ್ ಅ ಮ್ಯಾಗ್ನೆಟ್ ಇನ್ ದ ಶೇಪ್ ಆಫ್ ನೀಡಲ್ ವಿಚ್ ಕ್ಯಾನ್ ರೊಟೇಟ್ ಫ್ರೀಲಿ. ಮಧ್ಯದಲ್ಲಿರುವಂತಹ ನೀಡಲ್ ಕೂಡ ಒಂದು ಮ್ಯಾಗ್ನೆಟು, ಸೊ ಅದು ಈಸಿಯಾಗಿ ರೊಟೇಟ್ ಆಗುತ್ತೆ. The needle of a magnet compass indicates north and south direction. So how we can find out the direction using this magnetic compass andre, the compass is kept at a place where we wish to know the direction. ಯಾವ ಪ್ಲೇಸಲ್ಲಿ ನಿಮಗೆ ಡೈರೆಕ್ಷನ್ ನೋಡಬೇಕು ಅಲ್ಲಿ ಕಂಪಾಸನ್ನು ಇಟ್ಟು, after some time the needle comes to rest in north south direction. So obviously north ಮತ್ತು south directionಗೆ ರೆಸ್ಟಿಗೆ ಬರುತ್ತೆ. The compass box is then gently rotated until the north and south marked on a dial are aligned, and now all directions at that place are indicated on the dial. So ಮ್ಯಾಗ್ನೆಟಿಕ್ ಕಂಪಾಸನ್ನು ಹೇಗೆ ಯೂಸ್ ಮಾಡೋದು, ಅದು ಹೇಗಿರುತ್ತೆ ಅನ್ನೋದನ್ನು ಆ್ಯಕ್ಟಿವಿಟಿ ಮೂಲಕನೇ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಸಿ ದ ವಿಡಿಯೋ. Now we know that using the magnets we can find out the directions. ಮ್ಯಾಗ್ನೆಟ್ನ ಯೂಸ್ ಮಾಡಿಕೊಂಡು ಡೈರೆಕ್ಷನ್ ಕಂಡುಹಿಡಿಬೋದು ಅನ್ನೋದು ನಿಮಗೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಒಂದು ಸಣ್ಣದಾಗಿರುವ ಇನ್ಸ್ಟ್ರೂಮೆಂಟನ್ನು ಕೂಡ ಫೈಂಡ್ ಔಟ್ ಮಾಡಿದ್ದಾರೆ. ಅದನ್ನು ನಾವು ಕಂಪಾಸ್, ಮ್ಯಾಗ್ನೆಟಿಕ್ ಕಂಪಾಸ್ ಅಂತ ಕರಿತೀವಿ. ಅದರಲ್ಲಿ ಏನೇನಿರುತ್ತೆ? ಇಲ್ಲಿ ನೀವು ನೋಡ್ತಿರೋ ಹಾಗೆ ಒಳಗಡೆ ಒಂದು ಬರೆದಿರುವಂತಹ ಡಯಲ್ ಇದೆ, ಅದನ್ನ ಒಳಗಡೆ ಫಿಕ್ಸ್ ಮಾಡಿರ್ತಾರೆ. ಅದ್ರ ಮೇಲ್ಗಡೆ ರೊಟೇಟ್ ಆಗುವಂತಹ ಒಂದು ಮ್ಯಾಗ್ನೆಟಿಕ್ ನೀಡಲ್ ಇದೆ, ಅದು ಮ್ಯಾಗ್ನೆಟೈಸ್ಡ್ ನೀಡಲ್, ಸರಿನಾ? ಅದಾದಮೇಲೆ ಅದನ್ನು ಒಂದು ಬಾಕ್ಸ್ ಥರ ಗ್ಲಾಸಲ್ಲಿ ಏನು ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಕಂಪಾಸ್. ಇಫ್ ಯು ಕೇರ್ಫುಲಿ ಅಬ್ಸರ್ವ್ ಯು ಕ್ಯಾನ್ ಸಿ ಅ ರೆಡ್ ಕಲರ್ ವಿಚ್ ಇಂಡಿಕೇಟ್ಸ್ ದ ನಾರ್ತ್ ಡೈರೆಕ್ಷನ್. ಇಲ್ಲಿ ರೆಡ್ ಕಲರ್ ಪೇಂಟ್ ಆಗಿರೋದು ನಾರ್ತ್ ಡೈರೆಕ್ಷನ್ನು, ಇಲ್ಲದೆ ಇರೋದು ಸೌತ್ ಡೈರೆಕ್ಷನ್. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಯಾವ ಜಾಗದಲ್ಲಿ ನೀವು ಡೈರೆಕ್ಷನ್ ಕಂಡು ಹಿಡಿಬೇಕು ಆ ಜಾಗದಲ್ಲಿ ನೀವು ಈ ಕಂಪಾಸನ್ನು ಇಡಬೇಕು. ಆ್ಯಂಡ್ ಯು ಹ್ಯಾವ್ ಟು ವೇಟ್ ಟಿಲ್ ದ ನೀಡಲ್ ಕಮ್ಸ್ ಟು ರೆಸ್ಟ್. ಆ ನೀಡಲ್ ಏನಿದೆಯೋ ಅದು ಕಂಪ್ಲೀಟಾಗಿ ರೆಸ್ಟ್ಗೆ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕು. ಇಟ್ ಶುಡ್ ನಾಟ್ ಶೇಕ್ ಆಗದೆ ಇರೋ ಥರ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಅದು ಸ್ವಲ್ಪ ಟೈಮ್ ತಗೊಂಡು ರೆಸ್ಟ್ ಪೊಸಿಷನ್ನಿಗೆ ಬರುತ್ತೆ. ಸಿ, ಇಟ್ಸ್ ಇನ್ ರೆಸ್ಟ್ ಪೊಸಿಷನ್ ನಾವು, ಕರೆಕ್ಟ್? ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ರೆಡ್ ಕಲರ್ ಪೇಂಟ್ ಆಗಿರೋದು ನಾರ್ತನ್ನು ಇಂಡಿಕೇಟ್ ಮಾಡುತ್ತೆ ಆ್ಯಂಡ್ ದ ಆಪೋಸಿಟ್ ವಿಲ್ ಬಿ ಸೌತ್. ಇವಾಗ ನೀವೇನು ಮಾಡಬೇಕು, ಈ ಡಯಲ್ ಇದೆಯಲ್ಲ, ಈ ಡಯಲನ್ನು ಇಲ್ಲಿ ನೀವು ಬರೆದಿದ್ದಾರೆ ಆಲ್ರೆಡಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ. ಈ ರೆಡ್ ಕಲರ್ ಎಲ್ಲಿ ಇಂಡಿಕೇಟ್ ಆಗಿದೆಯೋ ಅಲ್ಲಿಗೆ ನಾರ್ತ್ ಬರೋ ಥರ ಈ ಒಂದು ಡಯಲನ್ನು ನೀವು ನಿಧಾನಕ್ಕೆ ಟರ್ನ್ ಮಾಡಬೇಕು. ಸಿ, ಆ ಮ್ಯಾಗ್ನೆಟ್ ಟರ್ನ್ ಆಗ್ತಿಲ್ಲ, ಬಟ್ ಡಯಲ್ ಏನಾಗುತ್ತೆ, ನೀಟಾಗಿ ಟರ್ನ್ ಆಗುತ್ತೆ. ಈಗ ನೋಡಿ, ರೆಡ್ ಕಲರ್ ನಾರ್ತ್ಗಿದೆ, ಆಪೋಸಿಟ್ ಸೌತ್ ಇದೆ. ಸೊ ವಿತ್ ದಿಸ್ ವಿ ಕ್ಯಾನ್ ಫೈಂಡ್ ಔಟ್ ದ ಡೈರೆಕ್ಷನ್. ಇದನ್ನು ನೀಟಾಗಿ ಇಟ್ಕೊಂಡ್ಬಿಟ್ರೆ ನೋಡಿರಿ, ನೀವು ಯಾವ ಡಿಗ್ರಿನಲ್ಲಿದ್ದೀರಾ, ಎಷ್ಟು ಡಿಗ್ರಿ ಈಸ್ಟಿಗೆ ಬಂದಿದ್ದೀರಾ, ಎಷ್ಟು ಡಿಗ್ರಿ ಸೌತ್ ವೆಸ್ಟಿಗೆ ಹೋಗಿದ್ದೀರಾ ಅನ್ನೋದು ಕೂಡ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ನಾರ್ತ್
and this position is south, right side is the east, left side is the west. ಈ ಮಧ್ಯದಲ್ಲಿ ನಾರ್ತ್ ಈಸ್ಟ್ ಇದು ನಾರ್ತ್ ಈಸ್ಟ್, ಸೌತ್ ಈಸ್ಟ್, this is south west and this is north west. ಸೊ ಈ ಥರ ಡೈರೆಕ್ಷನನ್ನು ನಾವೇನು ಮಾಡ್ಬೋದು, ಮ್ಯಾಗ್ನೆಟಿಕ್ ಕಂಪಾಸ್ಗಳನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಕಂಡು ಹಿಡಿಬೋದು. ದಿಸ್ ವಿಲ್ ಬಿ, ಇದನ್ನು ನಾವೆಲ್ಲೆಲ್ಲಿ ನೋಡ್ಬೋದು, ಗಾಡಿಗಳಲ್ಲಿ ಫಿಕ್ಸ್ ಆಗಿರುತ್ತೆ, ಶಿಪ್ಪಲ್ಲಿ, ಹಡಗುಗಳಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇರ್ತಾರೆ, ಫುಲ್ಲು ಬರೀ ಸುತ್ತ ನೀರೇ ಕಾಣಿಸ್ತಾ ಇರುತ್ತೆ. ಇಫ್ ವಿ ಫೈಂಡ್ ಔಟ್ ದಿಸ್ ವಿ ಕ್ಯಾನ್ ಈಸಿಲಿ ಗೋ ಇನ್ ದ ಡೈರೆಕ್ಷನ್, ಯಾವ ಡೈರೆಕ್ಷನಲ್ಲಿ ಹೋಗಬೇಕು. ವಿತ್ ದಿಸ್ use of this magnetic compass we can move into the same direction. I hope now you understood about the magnetic compass, right? ಹೇಗಿರುತ್ತೆ ಅದು, ಯೂಶ್ವಲಿ ಸ್ಮಾಲ್ ಸರ್ಕ್ಯುಲರ್ ಬಾಕ್ಸ್ ಇರುತ್ತೆ ಹೌದಲ್ಲ, ಒಂದು ಚಿಕ್ಕ ಸರ್ಕಲ್ ಥರ ಇರೋ ಬಾಕ್ಸ್ ಇತ್ತು, ಟ್ರಾನ್ಸ್ಪರೆಂಟ್ ಕವರ್ ಇತ್ತು. ದ ಮ್ಯಾಗ್ನೆಟ್ ಇನ್ ದ ಶೇಪ್ ಆಫ್ ನೀಡಲ್ ಈಸ್ ಮೌಂಟೆಡ್ ಆನ್ ಅ ಪಿನ್ ಸ್ಟ್ಯಾಂಡಿಂಗ್ ಆನ್ ದ ಬಾಟಮ್ ಆಫ್ ಬಾಕ್ಸ್. ಒಂದು ನೀಡಲ್ ಶೇಪ್ಡು ಮ್ಯಾಗ್ನೆಟ್ ಕೂಡ ಅದರಲ್ಲಿ ಇದ್ದಿದ್ದು ನೋಡಿದ್ರಿ. This needle is balanced on pin in such a manner that it can move around this point easily. ಅದೆಷ್ಟು ಫ್ರೀ ಆಗಿತ್ತು ಅಂತ ಅಂದರೆ ಈಸಿಯಾಗಿ ರೊಟೇಟ್ ಆಗ್ಬೋದು. That is, it can rotate freely. The end of needle which rests in north direction is usually painted red. ರೆಡ್ ಕಲರ್ ಪೇಂಟ್ ಆಗಿರೋದು ಕೂಡ ನೀವು ನೀಟಾಗಿ ನೋಡಿದ್ರಿ. ಅದು ಯಾವ ಡೈರೆಕ್ಷನ್ನ ತೋರಿಸುತ್ತೋ, ನಾರ್ತ್ ಡೈರೆಕ್ಷನ್. Below the needle there is a dial which directions marked on it. ಕೆಳಗಡೆ ಇರುವಂತಹ ಡಯಲಲ್ಲಿ ಎಲ್ಲ ಒಂದು ಡೈರೆಕ್ಷನ್ಸು ಮಾರ್ಕ್ ಆಗಿತ್ತು. ನೆಕ್ಸ್ಟ್, ಸೊ ದಿಸ್ ಈಸ್ ಹೌ ಒನ್ ಮೋರ್ ಆ್ಯಕ್ಟಿವಿಟಿ ಈಸ್ ಗಿವನ್. ಲೆಟ್ ಅಸ್ ಕನ್ಸ್ಟ್ರಕ್ಟ್. ಇದರಲ್ಲಿ ನಾವು ನಮ್ಮ ಮನೆಗಳಲ್ಲಿ ಹೇಗೆ ಮ್ಯಾಗ್ನೆಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ಆ್ಯಕ್ಟಿವಿಟಿನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿಡಿಯೋ ನೋಡ್ಕೊಂಡು ಬನ್ನಿ. ವಿ ನೋ ದ್ಯಾಟ್ ವಿ ಕ್ಯಾನ್ ಫೈಂಡ್ ಔಟ್ ದ ಡೈರೆಕ್ಷನ್ ಯೂಸಿಂಗ್ ಮ್ಯಾಗ್ನೆಟ್. ಮ್ಯಾಗ್ನೆಟನ್ನು ಯೂಸ್ ಮಾಡಿ ಡೈರೆಕ್ಷನ್ ಕಂಡು ಹಿಡಿಬೋದು ಅಂತ ಗೊತ್ತಾಗಿದೆ. ನೀವೇ ಮನೆಯಲ್ಲಿ ಏನಾದರೂ ಮ್ಯಾಗ್ನೆಟ್ ತಯಾರಿಸ್ಬೋದಾ ಅಂದರೆ ಹೌದು. ಅದಕ್ಕೆ ಬೇಕಾಗಿರೋದು ಯಾವುದಾದ್ರೂ ಒಂದು ಐರನ್ ರಾಡ್ ಅಥವಾ ನೀಡಲ್ ಕೂಡ ಆಗ್ಬೋದು. ಆ್ಯಂಡ್ ಯು ವಾಂಟ್ ಒನ್ ಬಾರ್ ಮ್ಯಾಗ್ನೆಟ್. ಏನು ಮಾಡಬೇಕು ಇವಾಗ, ಅದನ್ನು ಸ್ಟ್ರೇಟಾಗಿ ಇಟ್ಟು ಒನ್ ಡೈರೆಕ್ಷನಿಂದ ಇನ್ನೊಂದು ಡೈರೆಕ್ಷನ್ಗೆ, ಸೌತ್ ಪೋಲು ಅಥವಾ ನಾರ್ತ್ ಪೋಲ್ ಯಾವುದಾದ್ರೂ ಆದರೂ ಸರಿ, ಏನು ಮಾಡಬೇಕು, ಅದನ್ನು ನೀಟಾಗಿ ಬ್ರಷ್ ಮಾಡ್ತಾ ಹೋಗಬೇಕು. ಸಿ, ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್. ಮತ್ತೆ ಇದನ್ನು ವಾಪಸ್ ಹೀಗೆ ಉಲ್ಟಾ ತೊಗೊಂಬರ್ಬಾರ್ದು, ಕಂಪ್ಲೀಟಾಗಿ ಇದನ್ನು ಎತ್ತಿ ಇಲ್ಲಿಗೆ ಮತ್ತೆ ಇಡಬೇಕು. ಸೊ ಈ ಥರ ಎಷ್ಟು ಸತಿ ರಿಪೀಟ್ ಮಾಡಬೇಕು, ಯು ಹ್ಯಾವ್ ಟು ರಿಪೀಟ್ ಇಟ್ ಮಿನಿಮಮ್ 40 to 50 ಟೈಮ್ಸ್. ದೆನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ವಿಲ್ ಟ್ರಾನ್ಸ್ಫರ್ ಫ್ರಮ್ ಮ್ಯಾಗ್ನೆಟ್ ಟು ದ ಐರನ್ ಪೀಸ್. ವಿ ವಿಲ್ ಸಿ ಇಟ್. ಓಕೆ, ಹೌ ಟು ಚೆಕ್ ವೆದರ್ ಇಟ್ ಹ್ಯಾಸ್ ಬಿಕಮ್ ಮ್ಯಾಗ್ನೆಟ್ ಆರ್ ನಾಟ್. ಮ್ಯಾಗ್ನೆಟ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡ್ಬೋದು, ಯಾವುದಾದ್ರೂ ಇನ್ನೊಂದು ಐರನ್ ಪೀಸ್ನ ತಗೊಳ್ಳಿ, ಅದ್ರ ಈ ಒಂದು ಮ್ಯಾಗ್ನೆಟೈಸ್ ಮಾಡಿದ್ರಲ್ವ ಅದನ್ನು ಅದ್ರ ಹತ್ರ ತೊಗೊಂಡು ಹೋಗಬೇಕು. ಸಿ, ಅದು ಅಕಸ್ಮಾತ್ ಮ್ಯಾಗ್ನೆಟ್ ಆಗಿದ್ರೆ ಏನಾಗುತ್ತೆ, ದಿಸ್ ಇಸ್ ಗೋಯಿಂಗ್ ಟು ಅಟ್ರಾಕ್ಟ್. ಇದು ಮ್ಯಾಗ್ನೆಟ್ ಅಲ್ಲ, ಇಟ್ ವಾಸ್ ಅನ್ ಐರನ್ ಪೀಸ್. ಕರೆಕ್ಟ್, ಐರನ್ ಪೀಸ್ ಇಸ್ ನೌ ಅಟ್ರಾಕ್ಟಿಂಗ್ ಟು ಅ ಅದರ್ ಐರನ್ ಪೀಸ್. ಕರೆಕ್ಟ್ ಅಲ್ವಾ? ಸಿ, ಐ ಕ್ಯಾನ್ ಚೆಕ್ ವಿತ್ ದಿಸ್ ಆಲ್ಸೋ. ಅಂದರೆ ತುಂಬ ಜಾಸ್ತಿ ಪವರ್ಫುಲ್ ಮ್ಯಾಗ್ನೆಟೈಸ್ ಆಗಿದ್ರೆ ಏನಾಗುತ್ತೆ, ಅದು ಕಂಪ್ಲೀಟಾಗಿ ಅಟ್ರ್ಯಾಕ್ಟ್ ಆಗುತ್ತೆ. ಬಟ್ ಸ್ವಲ್ಪ ಆಗಿದ್ರೆ ಅದು ಅಟ್ರ್ಯಾಕ್ಟ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ವಿತ್ ದಿಸ್ ಇದನ್ನು ನೀವೇನು ಮಾಡ್ಬೋದು, ಯಾವುದಾದ್ರೂ ಒಂದು ಕಾರ್ಕ್ಗೆ ಕಂಪ್ಲೀಟಾಗಿ ಚುಚ್ಚಿ ನೀರಲ್ಲಿ ಇದನ್ನು ಬಿಟ್ಟರೆ ಇದು ಕೂಡ ಮ್ಯಾಗ್ನೆಟ್ ಥರ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್ಗೆ ಬಂದು ಸ್ಟಾಪ್ ಆಗುತ್ತೆ. ಸೊ ಯು ಕ್ಯಾನ್ ಮ್ಯಾಗ್ನೆಟೈಸ್ ಈವನ್ ದ ಐರನ್ ಪೀಸ್. ಐರನ್ ಪೀಸನ್ನು ಕೂಡ ನೀವೇನು ಮಾಡ್ಬೋದು, ಈ ಥರ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಐ ಹೋಪ್ ನಾವ್ ಯು ನೋ ಹೌ ಟು ಕನ್ಸ್ಟ್ರಕ್ಟ್ ಅ ಮ್ಯಾಗ್ನೆಟಿಕ್ ಕಂಪಾಸ್ ಇನ್ ಯೋರ್ ಹೋಮ್. ನೀವೇ ಹೇಗೆ ಮಾಡ್ಬೋದು ಅನ್ನೋದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಏನು ಮಾಡಿದ್ರಿ ಅನ್ನೋದು ಆ್ಯಕ್ಟಿವಿಟಿನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಮತ್ತೆ ಇದನ್ನು ನಾನು ಓದಲಿಕ್ಕೆ ಹೋಗಲ್ಲ. ಈ ಲಾಸ್ಟ್ ಪಾರ್ಟ್ ಒಂದು ನೋಡೋಣ. ನೀವು ಮ್ಯಾಗ್ನೆಟೈಸ್ ಮಾಡಾದಮೇಲೆ ಆ ನೀಡಲನ್ನು ಈ ಥರ ಒಂದು ರಬ್ಬರ್ ಕಾರ್ಕ್ಗೆ ಹಾಕಿ ನೀಟಾಗಿ ನೀರು ಮೇಲೆ ತೇಲ್ಬಿಟ್ರೆ ಅದೇನು ಮಾಡುತ್ತೆ, ಇಟ್ ಶೋಸ್ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್. ಏನಾಗುತ್ತೆ, ಅದು ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನನ್ನೇ ನಮಗೆ ತೋರಿಸುತ್ತೆ. ದೆನ್
ವಾಟ್ ಹ್ಯಾಪನ್ಸ್ ವೆನ್ ವಿ ಬ್ರಿಂಗ್ ಟೂ ಮ್ಯಾಗ್ನೆಟ್ಸ್ ಕ್ಲೋಸರ್ ಟು ಈಚ್ ಅದರ್. ಎರಡು ಮ್ಯಾಗ್ನೆಟ್ಸನ್ನು ಹತ್ತಿರ ತಂದರೆ ಏನಾಗುತ್ತೆ ಅನ್ನೋದು ಇಲ್ಲಿ ಒಂದು ಕ್ವೆಶನ್. ಅದಕ್ಕಿಂತ ಮುಂಚೆ ಡೂ ಯು ನೋ ಒಂದಿದೆ, ಏನು ನೋಡೋಣ. ಮಚ್ ಬಿಫೋರ್ ದ ವೈಡ್ ಸ್ಪ್ರೆಡ್ ಯೂಸ್ ಆಫ್ ಮಾಡರ್ನ್ ಮ್ಯಾಗ್ನೆಟಿಕ್ ಕಂಪಾಸ್, ಇವಾಗೇನು ಮ್ಯಾಗ್ನೆಟಿಕ್ ಕಂಪಾಸ್ ಇದೆಯಲ್ಲ ಅದು ಫೇಮಸ್ ಆಗೋದಕ್ಕಿಂತ ಮುಂಚೆ, ಅ ಡಿವೈಸ್ ಸಿಮಿಲರ್ ಟು ದ ಕಂಪಾಸ್ ನೀಡಲ್ ಮೇಡ್ ಬೈ ಯು ವಾಸ್ ಯೂಸ್ಡ್ ಬೈ ಇಂಡಿಯನ್ಸ್ ಫಾರ್ ನ್ಯಾವಿಗೇಷನ್ ಅಟ್ ದ ಸಿ. ಸೊ ಕೆಲವೊಂದು ತಾವೇ ಮನೆಯಲ್ಲಿ ಮಾಡಿರುವಂತಹ ಒಂದು ಮ್ಯಾಗ್ನೆಟನ್ನು ಏನು ಮಾಡ್ತಾಯಿದ್ರು, ನೇವಿ ಶಿಪ್ಗಳಲ್ಲಿ ಯೂಸ್ ಮಾಡ್ತಿದ್ರು. ಇಟ್ ಕನ್ಸಿಸ್ಟ್ ಆಫ್ ಅ ಮ್ಯಾಗ್ನೆಟೈಸ್ಡ್ ಫಿಶ್ ಶೇಪ್ಡ್ ಐರನ್ ಪೀಸ್. ಫಿಶ್ ಶೇಪ್ ಇರುವಂತಹ ಐರನ್ ಪೀಸು ಅದರಲ್ಲಿ ಇರ್ತಿತ್ತು. ಕೆಪ್ಟ್ ಇನ್ ವೆಸಲ್ ಆಫ್ ಆಯಿಲ್, ಆಯಿಲಲ್ಲಿ ಅದನ್ನು ಇಟ್ಟು, ಇಟ್ ವಾಸ್ ಕಾಲ್ಡ್ ಆ್ಯಸ್ ಮತ್ಸ್ಯ ಯಂತ್ರ. ಅದನ್ನು ಮತ್ಸ್ಯ ಯಂತ್ರ, ಫಿಶ್ ಥರ ಇತ್ತಲ್ಲ, ಮತ್ಸ್ಯ ಅಂದರೆ ಫಿಶ್, ಮೀನಿನ ಆಕಾರ. ಸೊ ಅದು ಫಿಶ್ ಥರ ಇದ್ದಿದ್ದರಿಂದ ಅದನ್ನು ಮತ್ಸ್ಯ ಯಂತ್ರ ಅಂತ ಕರಿತಾ ಇದ್ರು. ನಾವು ವಿ ವಿಲ್ ಸಿ ವಾಟ್ ಹ್ಯಾಪನ್ಸ್ ವೆನ್ ವಿ ಬ್ರಿಂಗ್ ಟೂ ಮ್ಯಾಗ್ನೆಟ್ಸ್ ಕ್ಲೋಸರ್ ಟು ಈಚ್ ಅದರ್. ಕ್ಲೋಸರ್ ಟು ಈಚ್ ಅದರ್ ಅಂತ ಅಂದರೆ ಏನು, ಒಂದು ಹತ್ತಿರ ಒಂದು ಮ್ಯಾಗ್ನೆಟನ್ನು ತಂದರೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಬಿಟ್ವೀನ್ ಮ್ಯಾಗ್ನೆಟ್ಸ್. ಅಟ್ರಾಕ್ಷನ್ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋದು, ರಿಪಲ್ಷನ್ ಅಂದರೆ ಒಂದರಿಂದ ಒಂದು ದೂರ ಹೋಗೋದು. ಸರಿನಾ? ಸೊ ಏನಿದು ಆ್ಯಕ್ಟಿವಿಟಿ ನೋಡೋಣ ಬನ್ನಿ. ಟೇಕ್ ಅ ಪೇರ್ ಆಫ್ ಬಾರ್ ಮ್ಯಾಗ್ನೆಟ್ ಆನ್ ವಿಚ್ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಹ್ಯಾವ್ ಬಿನ್ ಮಾರ್ಕ್. ನಾರ್ತ್ ಮತ್ತು ಸೌತ್ ಪೋಲ್ ಮಾರ್ಕ್ ಆಗಿರುವಂತಹ 2 ಬಾರ್ ಮ್ಯಾಗ್ನೆಟ್ಸನ್ನು ತೊಗೋಬೇಕು. ಮಾರ್ಕ್ ದ 2 ಬಾರ್ ಮ್ಯಾಗ್ನೆಟ್ಸ್ ಆ್ಯಂಡ್ ಯಾಸ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಅಂತ ನೀವು ಮಾರ್ಕ್ ಮಾಡ್ಕೋಬೋದು. ಪ್ಲೇಸ್ ದ ಲಾಂಗರ್ ಸೈಡ್ ಆಫ್ ಮ್ಯಾಗ್ನೆಟ್ ಓವರ್ 5 to 6 ರೌಂಡ್ ಶೇಪ್ಡ್ ಪೆನ್ಸಿಲ್ಗಳ ಮೇಲೆ ಏನು ಮಾಡಬೇಕು, ಮ್ಯಾಗ್ನೆಟ್ ಎ ಅನ್ನು ನೀಟಾಗಿ ಇಡಬೇಕು. ನಾವು ಬ್ರಿಂಗ್ ಒನ್ ಎಂಡ್ ಆಫ್ ಮ್ಯಾಗ್ನೆಟ್ ಬಿ ನಿಯರ್ ಟು ದ ಎಂಡ್ ಆಫ್ ಮ್ಯಾಗ್ನೆಟ್ ಎ ಪ್ಲೇಸ್ಡ್ ಆನ್ ಪೆನ್ಸಿಲ್ ಮೇಲೆ ಇಟ್ಟಿರುವಂತಹ ಮ್ಯಾಗ್ನೆಟ್ ಹತ್ರ ನೀವು ಮ್ಯಾಗ್ನೆಟ್ ಬಿ ಇರುತ್ತಲ್ವ ನಿಮ್ಮ ಕೈಯಲ್ಲಿ, ಅದರದ್ದು ಒಂದು ಎಂಡನ್ನು ತೊಗೊಂಡು ಬರಬೇಕು. ಮೇಕ್ ಶ್ಯೂರ್ ದ್ಯಾಟ್ ದ 2 ಮ್ಯಾಗ್ನೆಟ್ಸ್ ಡು ನಾಟ್ ಟಚ್ ಈಚ್ ಅದರ್. ಯಾವುದೇ ಕಾರಣಕ್ಕೂ ಮ್ಯಾಗ್ನೆಟ್ಸು ಟಚ್ ಆಗಬಾರ್ದು, ಆ ಥರ ನೋಡ್ಕೊಳ್ಬೇಕು. ನೆಕ್ಸ್ಟ್ ಬ್ರಿಂಗ್ ದಿ ಅದರ್ ಎಂಡ್ ಆಫ್ ದ ಮ್ಯಾಗ್ನೆಟ್ ಬಿ ನಿಯರ್ ದ ಸೇಮ್ ಎಂಡ್. ನೆಕ್ಸ್ಟ್ ಏನು ಮಾಡಬೇಕು, ಮ್ಯಾಗ್ನೆಟ್ ಬಿನ ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಆ ಮ್ಯಾಗ್ನೆಟ್ ಹತ್ರ ತೊಗೊಂಡು ಬರಬೇಕು. ಡಸ್ ಇಟ್ ಆಲ್ವೇಸ್ ಮೂವ್ ಇನ್ ಡೈರೆಕ್ಷನ್ ಆಫ್ ಅಪ್ರೋಚಿಂಗ್ ಮ್ಯಾಗ್ನೆಟ್? ಹತ್ರನೇ ಬರ್ತಿರುತ್ತಾ ಅಥವಾ ದೂರನೇ ಬರ್ತಿರುತ್ತಾ? ಏನು ಅಬ್ಸರ್ವೇಷನ್ ಆಗ್ಬೋದು ಆ ಥರ ಈ ಒಂದು ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿಯನ್ನು ಮಾಡಿದ್ರೆ? ಸೊ ಅದ್ರದ್ದು ಕೂಡ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ವಿ ಹ್ಯಾವ್ ಆಲ್ರೆಡಿ ಸೀನ್ ದ ಮ್ಯಾಗ್ನೆಟ್ಸ್ ಹ್ಯಾಸ್ 2 ಪೋಲ್ಸ್. ಮ್ಯಾಗ್ನೆಟ್ಸ್ಗೆ 2 ಪೋಲ್ ಇದೆ ಅನ್ನೋದು ನಿಮಗೆ ಗೊತ್ತಾಯಿತು ಅಲ್ವಾ, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಸೊ ವಿ ವಿಲ್ ಸಿ ದ್ಯಾಟ್ ವಾಟ್ ಹ್ಯಾಪನ್ಸ್ ಇಫ್ ವಿ ಬ್ರಿಂಗ್ 2 ಮ್ಯಾಗ್ನೆಟ್ಸ್ ನಿಯರ್ ಟು ಈಚ್ ಅದರ್. 2 ಮ್ಯಾಗ್ನೆಟ್ಸನ್ನು ಹತ್ತಿರಕ್ಕೆ ತಂದರೆ ಏನಾಗುತ್ತೆ ಅನ್ನೋದನ್ನು ಒಂದು ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ಮೂಲಕ ಇವಾಗ ನೋಡೋಣ. ಒಂದು ಬಾರ್ ಮ್ಯಾಗ್ನೆಟನ್ನು ನಾನು ಕೆಲವೊಂದಿಷ್ಟು ಪೆನ್ಗಳ ಮೇಲೆ ಇಟ್ಟಿದ್ದೀನಿ, ಇನ್ನೊಂದು ಬಾರ್ ಮ್ಯಾಗ್ನೆಟು ನನ್ನ ಕೈಯಲ್ಲಿ ಇದೆ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಟೇಕ್ 1 ಬಾರ್ ಮ್ಯಾಗ್ನೆಟ್ ನಿಯರ್ ಟು ದಿ ಅದರ್ ಬಾರ್ ಮ್ಯಾಗ್ನೆಟ್. ವಿ ವಿಲ್ ಸಿ ವಾಟ್ ಹ್ಯಾಪನ್ಸ್. ಏನಾಗುತ್ತೆ ನೋಡೋಣ. ನೋಡಿ, ನಾನು ಅದನ್ನು ತಳ್ತಾನೇ ಇಲ್ಲ, ನನ್ನ ಕೈ ತುಂಬ ದೂರ ಇದೆ, ಆದರೂ ಕೂಡ ಏನಾಯಿತು, ಮ್ಯಾಗ್ನೆಟು ತುಂಬ ದೂರಕ್ಕೆ ಹೋಯಿತು. ನಾನು ಇವಾಗ ಏನು ಮಾಡ್ತೀನಿ, ಈ ಬಾರ್ ಮ್ಯಾಗ್ನೆಟನ್ನು ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ಅಗೇನ್ ಐ ವಿಲ್ ಟೇಕ್ ಇಟ್ ನಿಯರ್ ಟು ದಿ ಅದರ್ ಬಾರ್ ಮ್ಯಾಗ್ನೆಟ್. ವಿ ವಿಲ್ ಸಿ ವಾಟ್ ಹ್ಯಾಪನ್ಸ್. ಸಿ, ಇಟ್ ಗಾಟ್ ಅಟ್ಯಾಚ್ಡ್. ಮತ್ತೆ ತಿರುಗಿಸಿ ಅದ್ರ ಹತ್ರ ಇಡಿ, ಮೂವ್ ಬ್ಯಾಕ್, ಹಿಂದಕ್ಕೆ ಹೋಯಿತು. ಮತ್ತೆ ತಿರುಗಿಸಿ ಮುಂದೆ ಇಡಿ, ಅದೇ ಮ್ಯಾಗ್ನೆಟ್ ಏನಾಯಿತು, ಹತ್ತಿರಕ್ಕೆ ಹೇಳ್ಕೊಳ್ತಾ ಇದೆ. ಸೊ ಇಫ್ ಯು ಅಬ್ಸರ್ವ್ ದಿಸ್ ಕೇರ್ಫುಲಿ, ಇವಾಗ ನೋಡಿ ಇಲ್ಲಿ ಪಾಯಿಂಟ್ ಇದೆ, ವೈಟ್ ಪಾಯಿಂಟ್ ಇದೆ, ಕಾಣಿಸ್ತಾ ಇದೆಯಾ? ಅದೇ ಈ ಮ್ಯಾಗ್ನೆಟಲ್ಲಿ ನೋಡಿ ಪಾಯಿಂಟ್ ಇಲ್ಲ. ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದ ವೈಟ್ ಪಾಯಿಂಟ್ ಇಂಡಿಕೇಟ್ಸ್ ದ ನಾರ್ತ್ ಪೋಲ್ ಆ್ಯಂಡ್ ಯಾವುದು ಪಾಯಿಂಟ್ ಇಲ್ಲ ಅಂದರೆ ಇಟ್ ಇಂಡಿಕೇಟ್ಸ್ ದ ಸೌತ್ ಪೋಲ್. ಸೊ ಆಲ್ವೇಸ್ ರಿಮೆಂಬರ್, ವೆನ್ ಯು ಬ್ರಿಂಗ್ 2 ಮ್ಯಾಗ್ನೆಟ್ಸ್ ಟುಗೆದರ್, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್, ಆಪೋಸಿಟ್ ಪೋಲ್ಸ್ ವಿಲ್ ಅಟ್ರ್ಯಾಕ್ಟ್. ಆಪೋಸಿಟ್ ಪೋಲ್ಸ್ ಏನಾಗುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ. ಅದೇ ನೀವು ಬೇರೆ ಮಾಡಿ, ಸಿ ಐ ವಿಲ್ ಬ್ರಿಂಗ್ ದ ಸೇಮ್ ಪೋಲ್ಸ್. ಇದು ಕೂಡ ನಾರ್ತ್ ಪೋಲ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ನಾರ್ತ್ ಪೋಲ್. ಇಫ್ ಐ ಬ್ರಿಂಗ್ ಇಟ್ ಟುಗೆದರ್ ಇಟ್ ವಿಲ್ ನಾಟ್ ಅಟ್ರ್ಯಾಕ್ಟ್ ಅಲ್ಲ, ಅದು ಹತ್ತಿರ ಬರೋ ಕೂಡ ನಿಮ್ಗೆ ಆಗಲ್ಲ. ನಿಮ್ಮ ಕೈಯಲ್ಲಿ ಹತ್ತಿರ ಬಂದರೆ ಅದು ದೂರ ತಳ್ತಾ ಇರೋ ಅನುಭವ ಆಗುತ್ತೆ. ಇಟ್ ವಿಲ್ ರಿಪೆಲ್. ಓಕೆ, ನಾರ್ತ್ ಸೌತ್ ಅಟ್ರ್ಯಾಕ್ಟ್ ಅಂದರೆ ಆಪೋಸಿಟ್ ಪೋಲ್ಸ್ ಅಟ್ರ್ಯಾಕ್ಟ್. ಸಿ, ದ ಸೇಮ್ ಪೋಲ್ಸ್, ಕರೆಕ್ಟ್, ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್. ರಿಪೆಲ್ ಅಂದರೆ ದೂರ ತಳ್ಳುತ್ತೆ ಅಂತ, ಅಂಟ್ಕೊಳ್ಳಲ್ಲ ಅಂತ. ಫೈನ್. ಸೊ ವಿತ್ ದಿಸ್ ವಿ ವಿಲ್ ನೋ ದ್ಯಾಟ್ ಆಲ್ವೇಸ್ ದ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ಸ್ ದ ಆಪೋಸಿಟ್ ಪೋಲ್. ಆಪೋಸಿಟ್ ಪೋಲ್ ಇದ್ದರೆ ಅಟ್ರ್ಯಾಕ್ಟ್ ಆಗುತ್ತೆ, ಸೇಮ್ ಪೋಲ್ ಇದ್ದರೆ ಅದು ರಿಪೆಲ್ ಆಗುತ್ತೆ. Now we have already learned that magnets
ಹ್ಯಾಸ್ ಟೂ ಪೋಲ್ಸ್ ಇದೆ ಅಂತ ಗೊತ್ತಾಯಿತು ನಿಮಗೆ. ಆ್ಯಂಡ್ ಹೌ ದೇ ಅಟ್ರಾಕ್ಟ್ ಆ್ಯಂಡ್ ರಿಪಲ್ ಈಚ್ ಅದರ್ ಅಂತ ಕೂಡ ಗೊತ್ತಾಯಿತು. ಅಗೇನ್ ವಿ ವಿಲ್ ಲರ್ನ್ ಅಬೌಟ್ ದ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಯೂಸಿಂಗ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬೇಸನ್ನು ತೊಗೊಂಡಿದ್ದೀನಿ, ಒಂದು ಸ್ಟ್ರಾ ಇದೆ. ಸೊ ಇದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಲಾಂಗ್ ವಿತ್ ದಿಸ್ ಐ ಹ್ಯಾವ್ ಟೇಕನ್ ದ ರಿಂಗ್ ಮ್ಯಾಗ್ನೆಟ್ಸ್. ಈ ರಿಂಗ್ ಮ್ಯಾಗ್ನೆಟ್ಸನ್ನು ನಾನು ತೊಗೊಂಡಿದ್ದೀನಿ. ಸೊ ಆ ಸ್ಟ್ರಾ ಒಳಗಡೆ ರಿಂಗ್ ಮ್ಯಾಗ್ನೆಟ್ಸನ್ನು ಹಾಕೋಣ. ಇನ್ನೊಂದು ಇಲ್ಲಿದೆ. ಸೊ ಐ ಆಮ್ ಗೋಯಿಂಗ್ ಟು ಪುಟ್ ಇಟ್. ಸಿ, ನಾನು ಮೇಲ್ಗಡೆಯಿಂದನೇ ಹಾಕ್ತಾ ಇದ್ದೀನಿ. ಸಿ, ಇಟ್ ಇಸ್ ನಾಟ್ ಗೆಟ್ಟಿಂಗ್ ಅಟ್ರಾಕ್ಟ್ ಆಗ್ತಾ ಇಲ್ಲ. ಇನ್ನೊಂದು ರಿಂಗ್ ಮ್ಯಾಗ್ನೆಟ್ ತೊಗೊಂಡು ಹಾಕ್ತಾ ಇದ್ದೀನಿ, ನೋಡಿ ಏನಾಗುತ್ತೆ. ಅದು ಕೂಡ ಇಲ್ಲಿ ಡಿಸ್ಟೆನ್ಸ್ ಇದೆ. ಏನಕ್ಕಿರ್ಬೋದು? ಪೋಲ್ಸ್ ಆರ್ ಡಿಫ್ರೆಂಟ್ ಅಂತ, ಹೌದಲ್ವಾ? ಈಗ ನಾನೇನು ಮಾಡ್ತೀನಿ, ಇದನ್ನು ತೆಗೆದು ಉಲ್ಟಾ ಹಾಕ್ತೀನಿ. ಇದೆರಡು ಅಟ್ಯಾಚ್ ಆಯಿತು, ಹೌದಲ್ವಾ? ಈಗ ಇದನ್ನು ತೆಗೆದು ಉಲ್ಟಾ ಮಾಡಿ ನೋಡೋಣ ಏನಾಗುತ್ತೆ. ಅದು ಕೂಡ ಅಟ್ಯಾಚ್ ಆಯಿತು. ಸೊ ವಾಟ್ ಡಸ್ ಇಟ್ ಮೀನ್ ಇಸ್, ಈಗ ಉಲ್ಟಾ ಹಾಕಿದಾಗ ಹತ್ತಿರಕ್ಕೆ ಬರಲಿಲ್ಲ. ದಟ್ ಮೇ ಬಿ ಬಿಕಾಸ್ ಇದು ಸೇಮ್ ಪೋಲ್ಸ್ ಇರಬಹುದು. ದಟ್ ಮೇ ಬಿ ನಾರ್ತ್ ಆ್ಯಂಡ್ ನಾರ್ತ್ ಪೋಲ್ ಅಥವಾ ಸೌತ್ ಆ್ಯಂಡ್ ಸೌತ್ ಪೋಲ್ ಬಂದಾಗ ಅದು ರಿಪೆಲ್ ಆಗ್ತಿದೆ. ಇಟ್ಸ್ ನಾಟ್ ಗೆಟಿಂಗ್ ಅಟ್ರಾಕ್ಟೆಡ್. ಅದೇ ನೀವು ತೆಗೆದು ಉಲ್ಟಾ ಹಾಕಿದಾಗ ಏನಾಯಿತು, ನಾರ್ತ್ ಆ್ಯಂಡ್ ಸೌತ್ ಪೋಲ್ ಒಟ್ಟಿಗೆ ಬಂದಿದ್ದರಿಂದ, ದ ಆಪೋಸಿಟ್ ಪೋಲ್ಸ್ ಒಟ್ಟಿಗೆ ಬಂದಿದ್ದರಿಂದ ಇಟ್ ಗಾಟ್ ಅಟ್ರಾಕ್ಟ್ ಆಯಿತು. ಸೊ ವಿತ್ ದಿಸ್ ವಿ ಕ್ಯಾನ್ ಲರ್ನ್ ದ್ಯಾಟ್ ಆಲ್ವೇಸ್ ದ ಸೇಮ್ ಪೋಲ್ಸ್, ಲೈಕ್ ನಾರ್ತ್ ಸೌತ್ ಪೋಲ್ ವಿಲ್ ರಿಪೆಲ್ ಆಗುತ್ತೆ, ಅಟ್ರಾಕ್ಟ್ ಆಗಲ್ಲ. ಆ್ಯಂಡ್ ಆಲ್ವೇಸ್ ದ ಆಪೋಸಿಟ್ ಪೋಲ್ ಲೈಕ್ ನಾರ್ತ್ ಆ್ಯಂಡ್ ಸೌತ್ ಪೋಲ್ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಸೊ ನಾರ್ತ್ ಆ್ಯಂಡ್ ಸೌತ್ ಬಂದರೆ ಯಾವಾಗಲೂ ಕೂಡ ರಿಪೆಲ್ ಆಗುತ್ತೆ. ಅದೇ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಒಟ್ಟಿಗೆ ಹತ್ರ ಬಂದಾಗ ಏನಾಗುತ್ತೆ, ಇಟ್ಸ್ ಗೋಯಿಂಗ್ ಟು ಅಟ್ರಾಕ್ಟ್ ಈಚ್ ಅದರ್. ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. So you will see that unlike poles of two magnets, that is north pole of one magnet and south pole of another magnet attract each other. ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ? ಆ್ಯಂಡ್ ದ ಲೈಕ್ ಪೋಲ್ಸ್ ಅಂದರೆ ನಾರ್ತ್ ಇರ್ಬೋದು ಅಥವಾ ಸೌತ್ ಇರ್ಬೋದು, ಅದೇನಾಗುತ್ತೆ, ರಿಪೆಲ್ ಈಚ್ ಅದರ್, ದೂರ ಹೋಗುತ್ತೆ. ದೆನ್ ರಿಪೀಟ್ ದಿ ಆಕ್ಟಿವಿಟಿ ಬೈ ಯೂಸಿಂಗ್ ಐರನ್ ಬಾರ್ ಇನ್ ಪ್ಲೇಸ್ ಆಫ್ ಒನ್ ಮ್ಯಾಗ್ನೆಟ್. ವಾಟ್ ಡು ಯು ಅಬ್ಸರ್ವ್ ದಿಸ್ ಟೈಮ್? ಒಂದು ಮ್ಯಾಗ್ನೆಟ್ನ ಬದಲಾಗಿ ನೀವು ಐರನ್ ಪೀಸ್ ಇಟ್ಟರೆ ಏನಾಗುತ್ತೆ, ಅದು ದೂರ ಹೋಗೋದೇ ಇಲ್ಲ. ಏನಾಗುತ್ತೆ, ಯಾವುದೇ ಒಂದು ಸೈಡ್ ನೀವು ತಿರುಗಿಸಿದ್ರು ಮ್ಯಾಗ್ನೆಟ್ ಬಿಯನ್ನು, ಅದು ಬಂದು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಯು ವಿಲ್ ಫೈಂಡ್ ದ್ಯಾಟ್ ಬೋತ್ ದ ಎಂಡ್ಸ್ ಆಫ್ ಐರನ್ ಬಾರ್ ವಿಲ್ ಬಿ ಅಟ್ರಾಕ್ಟೆಡ್ ಬೈ ಬೋತ್ ದ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್. ಸೊ ಎರಡು ಪೋಲ್ಸ್ ಹತ್ರನೂ ನೀವು ತೊಗೊಂಡು ಹೋದಾಗ ಏನಾಗ್ತಾ ಇರುತ್ತೆ, ಅದು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಫ್ರಮ್ ದಿಸ್ ಆಕ್ಟಿವಿಟಿ ವಿ ಫೈಂಡ್ ದ್ಯಾಟ್ ದ ಮ್ಯಾಗ್ನೆಟ್ ಕ್ಯಾನ್ ಬಿ ಐಡೆಂಟಿಫೈ ಬೈ ಇಟ್ಸ್ ಪ್ರಾಪರ್ಟಿ ಆಫ್ ರಿಪಲ್ಷನ್. ಸೊ ರಿಪಲ್ಷನ್ ಮೂಲಕ ಇಲ್ಲಿ ನಮಗೆ ಕೊಟ್ಟಿರುವಂತಹ ವಸ್ತು ಮ್ಯಾಗ್ನೆಟ್ ಅಥವಾ ಐರನ್ ಅನ್ನೋದನ್ನು ಈಸಿಯಾಗಿ ಕಂಡುಹಿಡಿಬೋದು. ಆ್ಯಂಡ್ ಹಿಯರ್ ಈಸ್ ಒನ್ ಮೋರ್ ಆಕ್ಟಿವಿಟಿ. ಲೆಟ್ ಅಸ್ ಎಕ್ಸ್ಪೆರಿಮೆಂಟ್. ಟೇಕ್ ಅ ಮ್ಯಾಗ್ನೆಟಿಕ್ ಕಂಪಾಸ್ ಆ್ಯಂಡ್ ಅ ಬಾರ್ ಮ್ಯಾಗ್ನೆಟ್. ಒಂದು ಬಾರ್ ಮ್ಯಾಗ್ನೆಟ್ಟು ಮತ್ತು ಒಂದು ಮ್ಯಾಗ್ನೆಟಿಕ್ ಕಂಪಾಸನ್ನು ತಗೊಳ್ಬೇಕು. Place the magnetic compass over the horizontal surface and wait for needle to come to rest. ಅದನ್ನು ಒಂದು ಸಮತಟ್ಟಾಗಿರುವಂತಹ ಟೇಬಲ್ ಮೇಲೆ ಅಥವಾ ಯಾವುದೋ ನೆಲದ ಮೇಲೆ ಆಗಿರ್ಬೋದು ಇಟ್ಬಿಟ್ಟು ಆ ನೀಡಲು ರೆಸ್ಟಿಗೆ ಬರೋವರೆಗೂ ಕಾಯಬೇಕು. ನಾವು ಸ್ಲೋಲಿ ಬ್ರಿಂಗ್ ನಾರ್ತ್ ಪೋಲ್ ಆಫ್ ಬಾರ್ ಮ್ಯಾಗ್ನೆಟ್ ಕ್ಲೋಸ್ ಟು ನಾರ್ತ್ ಪೋಲ್ ಆಫ್ ಕಂಪಾಸ್ ನೀಡಲ್. ನಾರ್ತ್ ಪೋಲ್ ಬಾರ್ ಮ್ಯಾಗ್ನೆಟಲ್ಲಿರೋ ನಾರ್ತ್ ಪೋಲನ್ನು ಕಂಪಾಸಲ್ಲಿರೋ ನಾರ್ತ್ ಪೋಲ್ ಹತ್ತಿರಕ್ಕೆ ನಿಧಾನಕ್ಕೆ ತೊಗೊಂಡು ಬರಬೇಕು. ಅಬ್ಸರ್ವ್ ದ ಕಂಪಾಸ್ ನೀಡಲ್ ಕೇರ್ಫುಲಿ. ಏನಾಗುತ್ತೆ ಅದನ್ನು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ವಾಟ್ ಡು ಯು ಅಬ್ಸರ್ವ್? ಡಸ್ ದ ನೀಡಲ್ ಡಿಫ್ಲೆಕ್ಟ್? ಇಫ್ ಯಸ್, ಇನ್ ವಿಚ್ ಡೈರೆಕ್ಷನ್? ಹತ್ತಿರ ತಂದಾಗ ನೀಡಲ್ ಏನಾದರೂ ಮೂವ್ ಆಯಿತಾ? ಮೂವ್ ಆಗಿದ್ದೇ ಆದರೆ ಯಾವ ಡೈರೆಕ್ಷನಲ್ಲಿ ಮೂವ್ ಆಯಿತು? ನಾವು ರಿಪೀಟ್ ದಿ ಅಬೋವ್ ಸ್ಟೆಪ್ ವಿತ್ ದ ಸೌತ್ ಪೋಲ್ ಆಫ್ ದ ಬಾರ್ ಮ್ಯಾಗ್ನೆಟ್. ಸೊ ಬಾರ್ ಮ್ಯಾಗ್ನೆಟನ್ನು ತಿರುಗಿಸಿ ಸೌತ್ ಪೋಲಿಂದ ಟ್ರೈ ಮಾಡಿ. ಡು ಯು ಅಬ್ಸರ್ವ್ ಎನಿ ಡಿಫ್ರೆನ್ಸಸ್ ದಿಸ್ ಟೈಮ್? ಮತ್ತೆ ಏನಾದರೂ ಚೇಂಜ್ ಆಯಿತಾ? ಸೊ ನಿಮ್ಗೆ ಇಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಅಲ್ವಾ? ಆಕ್ಟಿವಿಟಿ ನೋಡ್ಕೊಂಬರೋಣ ಬನ್ನಿ. Now we know that magnet has two poles and the like poles repel and the opposite poles attract each other. Opposite poles attract ಆಗುತ್ತೆ ಮತ್ತು ಲೈಕ್ ಪೋಲ್ಸು ರಿಪೆಲ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಯಿತು. ನಾವೀಗೇನು ನೋಡಬೇಕು? ಮ್ಯಾಗ್ನೆಟ್ ಮತ್ತು ಈ ಮ್ಯಾಗ್ನೆಟಿಕ್ ಕಂಪಾಸಲ್ಲಿ ಇರುವಂತಹ ಮ್ಯಾಗ್ನೆಟ್ಟು ಯಾವ ಥರ ವರ್ಕ್ ಆಗುತ್ತೆ ಹತ್ತಿರ ಬಂದಾಗ ಅನ್ನೋದನ್ನು ನೋಡಬೇಕು. ಫೈನ್. ಸೊ ವಾಟ್ ಐ ವಿಲ್ ಡೂ ಇಸ್, ಇಟ್ ಈಸ್ ಅ ವೈಟ್ ಪಾಯಿಂಟ್ ಇದೆ, ಸೊ ಇಟ್ ಇಸ್ ನಾರ್ತ್ ಪೋಲ್. ಐ ವಿಲ್ ಬ್ರಿಂಗ್ ನಾರ್ತ್ ಪೋಲ್ ನಿಯರ್ ದ ಕಾಂಪಸ್. ನೋಡಿ, ಆ್ಯಂಡ್ ಯು ಆಲ್ರೆಡಿ ನೋ ದ್ಯಾಟ್ ರೆಡ್ ಪೇಂಟ್ ಆಗಿರೋದು ನಾರ್ತ್ ಇಂಡಿಕೇಟ್ ಮಾಡುತ್ತೆ ಆ್ಯಂಡ್ ಆಪೋಸಿಟ್ ಸೌತ್ ಅಂತ. ಆ್ಯಂಡ್ ಈವನ್ ದಿಸ್ ಇಸ್ ನಾರ್ತ್,
ಹೌದಲ್ವಾ? ಈಗ ನೋಡಿ, ನಾರ್ತ್ ಆಲ್ವೇಸ್ ಅಟ್ರ್ಯಾಕ್ಟ್ಸ್ ದ ಸೌತ್. ಈಗ ನಾವೇನು ಮಾಡ್ತೀನಿ, ಇದನ್ನು ಆಪೋಸಿಟಾಗಿ ಮೂವ್ ಮಾಡ್ತೀನಿ. ನೋಡಿ, ನಾನು ಕಾಂಪಾಸ್ ಟಚ್ಚೇ ಮಾಡ್ತಿಲ್ಲ. ಸಿ, ಇದು ಸೌತು, ಇದು ನಾರ್ತು. ಏನಾಗಿದೆ ಇಲ್ಲಿ? ಇಟ್ಸ್ ಗೋಯಿಂಗ್ ಟು ಅಟ್ರ್ಯಾಕ್ಟ್. ಅಗೇನ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ಐ ಆಮ್ ರೊಟೇಟಿಂಗ್ ದಿಸ್. ನೋಡಿ, ಇದು ಹೇಗೆ ರೊಟೇಟ್ ಆಗ್ತಾ ಇದೆಯೋ ಹಾಗೇನೆ ಅಲ್ಲಿ ನೋಡಿ ಎಷ್ಟು ಬೇಗ ಚೇಂಜ್ ಆಗ್ತಾ ಇದೆ. ಸೊ ನಾರ್ತ್ ಅಟ್ರ್ಯಾಕ್ಟ್ಸ್ ದ ಸೌತ್. ಸೊ ಇದು ಪಾಯಿಂಟ್ ಇರೋದು ನಾರ್ತು, ಇಲ್ಲದೆ ಇರೋದು ಇಲ್ಲಿ ರೆಡ್ ಕಲರ್ ಇಲ್ಲದೆ ಇರೋದು ಸೌತ್. ಸಿ, ದಿಸ್ ಇಸ್ ಅಟ್ರ್ಯಾಕ್ಟಿಂಗ್ ಈಚ್ ಅದರ್. ಇದರಿಂದ ನಾವೇನು ಹೇಳ್ಬೋದು ಅಂತ ಅಂದರೆ, ಸಿ ಅಗೇನ್ ಐ ವಿಲ್ ರೊಟೇಟ್ ಇಟ್. ನಾರ್ತನ್ನು ದೂರ ತೊಗೊಂಡು ಹೋಗ್ತಾ ಇದ್ದೀನಿ. ಸಿ, ದಿಸ್ ಇಸ್ ನಾರ್ತ್, ರೆಡ್ ಪೇಂಟ್ ಆಗಿರೋದು ನಾರ್ತ್, ಇದು ಸೌತ್. ಸೊ ವಿತ್ ದಿಸ್ ವಿ ಕ್ಯಾನ್ ಫೈಂಡ್ ಔಟ್ ದ್ಯಾಟ್ ದ ಮ್ಯಾಗ್ನೆಟ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಕಂಪಾಸ್. ಮ್ಯಾಗ್ನೆಟ್ ಮತ್ತು ಮ್ಯಾಗ್ನೆಟಿಕ್ ಕಂಪಾಸ್ ಕೂಡ ಏನಾಗುತ್ತೆ, ಆಪೋಸಿಟ್ ಪೋಲ್ಸ್ ಇರೋದು, ಆಪೋಸಿಟ್ ಡೈರೆಕ್ಷನಲ್ಲಿರೋದು ಒಂದೇ ಕಡೆ ಬರುತ್ತೆ, ಸೇಮ್ ಡೈರೆಕ್ಷನ್ಗೆ ಬರುತ್ತೆ. ಮತ್ತು ಈ ಒಂದು ಆಪೋಸಿಟ್ ಪೋಲ್ಸು ಒಂದೇ ಡೈರೆಕ್ಷನ್ನು, ಲೈಕ್ ಪೋಲ್ಸ್ ಏನಾಗುತ್ತೆ ಯಾವಾಗಲೂ ಕೂಡ ಬೇರೆ ಬೇರೆ ಕಡೆಗೆ ಇರುತ್ತೆ ಅನ್ನೋದು ಈ ಎಕ್ಸ್ಪೆರಿಮೆಂಟಿಂದ ಗೊತ್ತಾಗುತ್ತೆ. ಈ ಆ್ಯಕ್ಟಿವಿಟಿಯಿಂದ ಕಂಪಾಸ್ ನೀಡಲು ಮತ್ತು ಮ್ಯಾಗ್ನೆಟ್ಸ್ ಕೂಡ ಎರಡೂ ಮ್ಯಾಗ್ನೆಟೇ ಆಗಿರೋದ್ರಿಂದ ಏನಾಗುತ್ತೆ, ದ ಲೈಕ್ ಪೋಲ್ಸ್ ವಿಲ್ ರಿಪಲ್ ಆ್ಯಂಡ್ ದ ಅನ್ಲೈಕ್ ಪೋಲ್ಸ್ ವಿಲ್ ಅಟ್ರ್ಯಾಕ್ಟ್ ಅನ್ನೋದು ಈ ಕಂಪಾಸಲ್ಲೂ ಕೂಡ ನಿಮಗೆ ಗೊತ್ತಾಯಿತು, ಹೌದಲ್ವಾ? ಸೊ ಲೆಟ್ ಅಸ್ ರೀಡ್ ವಾಟ್ ಈಸ್ ಗಿವನ್ ಓವರ್ ಹಿಯರ್. When the north pole of magnet is brought closer to the north pole of the compass needle, it moves away. ನಾರ್ತ್ ಪೋಲ್ ಬಾರ್ ಮ್ಯಾಗ್ನೆಟ್ಟು ಕಂಪಾಸ್ ಹತ್ರ ನಾರ್ತ್ ಪೋಲಿಗೆ ತಂದಾಗ ಏನಾಯಿತು, ಎಕ್ಸಾಕ್ಟಾಗಿ ಆಪೋಸಿಟಿಗೆ ಟರ್ನ್ ಆಗೋಯ್ತು. When the south pole of magnet is brought closer to north pole of the compass needle, it moves closer. ಏನಾಯಿತು, ಅದು ಹತ್ತಿರಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. Now, suppose if we place a piece of wood in between the compass, ಬಾರ್ ಮ್ಯಾಗ್ನೆಟು ಮತ್ತು ಕಂಪಾಸ್ ಮಿಡಲ್ ಏನಾದರೂ ವುಡ್ ಪೀಸನ್ನು ಇಟ್ಟರೆ, ವಿಲ್ ದಿಸ್ ಅಫೆಕ್ಟ್ ದ ಡಿಫ್ಲೆಕ್ಷನ್ ಆಫ್ ದ ಕಂಪಾಸ್ ನೀಡಲ್? ಅವಾಗ ಏನಾದರೂ ಈ ಕಂಪಾಸ್ ನೀಡಲು ಚೇಂಜ್ ಆಗುತ್ತಲ್ಲ ಡೈರೆಕ್ಷನ್ನು, ಅದೇನಾದರೂ ಚೇಂಜ್ ಆಗುತ್ತಾ ಅನ್ನುವಂತಹ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ, ಈ ಥರ ಇಡಬೇಕು. ವುಡ್ ಆಗಿರಲಿ ಅಥವಾ ಕಾರ್ಡ್ಬೋರ್ಡು, ಪ್ಲಾಸ್ಟಿಕ್ಕು, ಗ್ಲಾಸ್ ಏನಾದರೂ ಇಟ್ಟಾಗ ಚೇಂಜ್ ಆಗುತ್ತಾ ಅದನ್ನು ನಾವು ನೋಡಬೇಕು. ಸೊ ಲೆಟ್ ಅಸ್ ಸಿ ದ್ಯಾಟ್ ಇನ್ ಒನ್ ವಿಡಿಯೋ. Now we have seen that when we have taken a bar magnet and a magnetic compass, when we bring together, the like poles will repel and the unlike poles will attract each other. ನಾವೀಗ ಏನು ನೋಡೋಣ ಅಂದರೆ, ಈ ಒಂದು ಬಾರ್ ಮ್ಯಾಗ್ನೆಟ್ ಮತ್ತು ಮ್ಯಾಗ್ನೆಟಿಕ್ ಕಂಪಾಸ್ ಮಧ್ಯ ಬೇರೆ ಬೇರೆ ವಸ್ತುಗಳನ್ನು ಇಟ್ಟಾಗ ಏನಾದರೂ ಫ್ಲಕ್ಚುವೇಷನ್ಸ್ ಚೇಂಜ್ ಆಗುತ್ತಾ ಅನ್ನೋದನ್ನು ನಾವು ನೋಡಬೇಕು. ಸಿ, ನಾವು ಇಟ್ ಇಸ್ ಶೋಯಿಂಗ್ ಇದು ಸೌತ್ ಪೋಲ್ ಆ್ಯಂಡ್ ಇದು ನಾರ್ತ್ ಆಗಿ ತೋರಿಸ್ತಾ ಇದೆ. ನಾವು ಐ ಆಮ್ ಕೀಪಿಂಗ್ ಅ ಪ್ಲಾಸ್ಟಿಕ್ ಇನ್ ಬಿಟ್ವೀನ್. ಪ್ಲಾಸ್ಟಿಕ್ನ ಮಧ್ಯದಲ್ಲಿ ಇಟ್ಟರೂ ಕೂಡ ಇದೇನು ಫ್ಲಕ್ಚುವೇಷನ್ ಚೇಂಜ್ ಆಗಲಿಲ್ಲ, ಹೌದಲ್ವಾ? ಸೌತ್ ನಾರ್ತು ಅದೇನು ಚೇಂಜ್ ಆಗ್ತಿಲ್ಲ, ಹೌದಲ್ವಾ? ನಾವು ಐ ವಿಲ್ ಜಸ್ಟ್ ಟರ್ನ್ ದಿಸ್. ಇದನ್ನು ಟರ್ನ್ ಮಾಡಿದಾಗ ನೋಡಿ ಏನಾಯಿತು, ಈವನ್ ಐ ಆಮ್ ಕೀಪಿಂಗ್ ಪ್ಲಾಸ್ಟಿಕ್ನ ಮಧ್ಯದಲ್ಲಿ ಇಟ್ಟರೂ ಕೂಡ ಪೋಲ್ಸ್ ಏನಾಗ್ತಾ ಇದೆ, ಚೇಂಜ್ ಆಗ್ತಿದೆ. ಸೊ ನಾರ್ತ್ ಇದೆ, ಇದರಲ್ಲಿ ಸೌತ್ ಬಂತು, ಆಪೋಸಿಟ್ ಆಯಿತು. ನಾವು ಏನು ಮಾಡ್ತೀನಿ ಇವಾಗ, ನಾನು ಇವೆರಡರ ಮಧ್ಯದಲ್ಲಿ ಒಂದು ಪೇಪರನ್ನು ಇಡ್ತೀನಿ. ಆಗಲೂ ಕೂಡ ಫ್ಲಕ್ಚುವೇಷನ್ಸ್ ಏನು ಚೇಂಜ್ ಆಗ್ತಿಲ್ಲ. ಇಲ್ಲಿ ನಾನು ಇವಾಗ ಸೌತ್ ಪೋಲ್ ಮಾಡ್ತಾ ಇದ್ದೀನಿ. ನೋಡಿ, ಸಿ, ಕಂಪಾಸ್ ಚೆಕ್ ಮಾಡಿ, ಅಲ್ಲಿ ನಾರ್ತ್ ಪೋಲ್ ಏನಾಯಿತು, ಚೇಂಜ್ ಆಗೋಯ್ತು, ಫ್ಲಕ್ಚುವೇಟ್ ಆಗೋಯ್ತು, ಹೌದಲ್ವಾ? ಈಗ ಪೇಪರನ್ನು ತೆಗೆದು ಒಂದು ಬುಕ್ ಇಡ್ತೀನಿ. ಸಿ, ಅಲ್ಲೇನಾದರೂ ಬೇರೆ ಥರ ಚೇಂಜ್ ಆಗ್ತಿದೆಯಾ? ಐ ವಿಲ್ ಚೇಂಜ್ ದಿಸ್. ಸಿ, ಚೇಂಜ್ ಮಾಡ್ತಿದ್ದ ಹಾಗೆ ನಾರ್ತ್ ಪೋಲ್ ಹತ್ರಕ್ಕೆ ಬರ್ತಾ ಇದ್ದಂಗೆ ಆ ಕಡೆ ಏನಾಗಿದೆ ನೋಡಿ, ಸೌತ್ ಎಂಡು ಚೇಂಜ್ ಆಗಿ ಬಂತು. ಕರೆಕ್ಟ್? ಸೊ ಸೇಮ್ ಇದೆ, ಹೌದಲ್ವಾ? ಏನು ಅಲ್ಲಿ ಚೇಂಜಸ್ ಏನಾದರೂ ಆಗ್ತಾ ಇದೆಯಾ ನೋಡಿ, ಬೇರೆ ಆಪೋಸಿಟ್ ಪೋಲ್ ಏನಾದರೂ ತೋರಿಸ್ತಾ ಇದೆಯಾ? ನೋ. ಸೊ ವಿತ್ ದಿಸ್ ವಾಟ್ ವಿ ವಿಲ್ ಲರ್ನ್ ಇಸ್, ಈವನ್ ದೋ ವಿ ಕೀಪ್ ಎನಿ ಆಬ್ಜೆಕ್ಟ್ಸ್ ಇನ್ ಬಿಟ್ವೀನ್, ಯಾವುದೇ ವಸ್ತುವನ್ನು, ಮರ ಆಗಿರಲಿ, ಪ್ಲಾಸ್ಟಿಕ್ ಆಗಿರಲಿ, ಕಾರ್ಡ್ಬೋರ್ಡ್, ಪೇಪರ್, ಏನೇನು ನಾವು ಈ ಬಾರ್ ಮ್ಯಾಗ್ನೆಟ್ ಮತ್ತು ಮ್ಯಾಗ್ನೆಟಿಕ್ ಕಂಪಾಸ್ ಮಧ್ಯದಲ್ಲಿ ಇಟ್ಟರೂ ಕೂಡ ಹೆಚ್ಚಿನ ಫ್ಲಕ್ಚುವೇಷನ್ಸನ್ನು ನಾವು ಈ ಮ್ಯಾಗ್ನೆಟಿಕ್ ಕಂಪಾಸಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದರರ್ಥ ಏನಂದರೆ, ಮ್ಯಾಗ್ನೆಟಿಸಮ್ ರೇಸ್ ಏನಿರುತ್ತಲ್ವ, ಅದು ಮ್ಯಾಗ್ನೆಟಿಂದ ದಿಕ್ಸೂಚಿಗೆ ಈ ಒಂದು ಮ್ಯಾಗ್ನೆಟಿಕ್ ವಸ್ತು ಅಲ್ಲದೆ ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಮೂಲಕ ಕೂಡ ಹಾದು ಹೋಗಿ ಆ ಪೋಲ್ಸನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಗುಣ ಅದರಲ್ಲಿದೆ ಅನ್ನೋದು ಈ ಆ್ಯಕ್ಟಿವಿಟಿ ಮೂಲಕ ನಮಗೆ ತಿಳಿದು ಬರುತ್ತೆ.
ಸೊ ಈ ಥರ ಇಟ್ಟಾಗ ವುಡ್ ಪೀಸ್ ಆಗಲಿ, ಕಾರ್ಡ್ಬೋರ್ಡ್ ಆಗಲಿ, ಪ್ಲಾಸ್ಟಿಕ್ ಆಗಲಿ, ಗ್ಲಾಸ್ ಆಗಲಿ ಏನೇ ಇಟ್ಟರೂ ಕೂಡ ಆ ಡಿಫ್ಲೆಕ್ಷನ್ನು ಚೇಂಜ್ ಆಗಲ್ಲ ಅನ್ನೋದು ಈ ಆ್ಯಕ್ಟಿವಿಟಿ ಮೂಲಕ ನಿಮಗೆ ಗೊತ್ತಾಯಿತು. ಆ್ಯಂಡ್ ಹಿಯರ್ ದೇ ಹ್ಯಾವ್ ಗಿವನ್ ಒನ್ ಟೇಬಲ್ 4.2 ಅಬ್ಸರ್ವಿಂಗ್ ದ ಎಫೆಕ್ಟ್ ಆಫ್ ಮ್ಯಾಗ್ನೆಟ್ ಥ್ರೂ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಸೊ ಇಲ್ಲಿರೋದೆಲ್ಲ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಲು. ಮ್ಯಾಗ್ನೆಟಿಕ್ ಎಫೆಕ್ಟ್ ಏನಾಯಿತು ಅಂತ ಕೇಳಿದ್ದಾರೆ. ವುಡ್ ಇಟ್ಟಾಗ ಏನಾದರೂ ಚೇಂಜ್ ಆಯಿತಾ? ನೋ. ಕಾರ್ಡ್ಬೋರ್ಡ್ ಇಟ್ಟಾಗಲೂ ಏನೂ ಚೇಂಜ್ ಆಗಲಿಲ್ಲ, ಪ್ಲಾಸ್ಟಿಕ್ ಇಟ್ಟಾಗಲೂ ಚೇಂಜ್ ಆಗಲಿಲ್ಲ, ಗ್ಲಾಸ್ ಇಟ್ಟಾಗ ಕೂಡ ಚೇಂಜ್ ಆಗಲಿಲ್ಲ. ಸೊ ಇದರಿಂದ ನಮಗೇನು ಗೊತ್ತಾಯಿತು? You would observe that there is no appreciable change in the deflection of the needle when sheet of any of the above material is placed between the magnet and the compass needle. ಸೊ ಯಾವುದೇ ಮೆಟೀರಿಯಲನ್ನು ಮ್ಯಾಗ್ನೆಟ್ ಮತ್ತು ಕಂಪಾಸ್ ನೀಡಲ್ ಮಧ್ಯೆ ಇಟ್ಟರೂ ಕೂಡ ಡಿಫ್ಲೆಕ್ಷನ್ನು ಚೇಂಜ್ ಆಗಲಿಲ್ಲ. Therefore, we can conclude that the magnetic effect can act through non-magnetic material. ಸೊ ಮ್ಯಾಗ್ನೆಟಿಕ್ ಎಫೆಕ್ಟು ಅಂದರೆ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಎಫೆಕ್ಟ್ ಏನಿದೆಯಲ್ವಾ, ಅದು ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಮುಖಾಂತರ ಕೂಡ ಚಲಿಸ್ಬೋದು ಅನ್ನೋದು ಈ ಎಕ್ಸ್ಪೆರಿಮೆಂಟಿಂದ ನಮಗೆ ಗೊತ್ತಾಯಿತು. Now we have few activities like fun with magnets. After learning about magnets, Reshma was excited and decided to set up some fun activities using magnets at her school fair. ಸ್ಕೂಲ್ಗಳಲ್ಲಿ ನಡೆಯುವಂತಹ ಮೇಳಗಳಲ್ಲಿ ರೇಷ್ಮಾ ಕೆಲವೊಂದಿಷ್ಟು ಮ್ಯಾಗ್ನೆಟ್ಸ್ನ ಇಟ್ಕೊಂಡು ಪ್ಲೇಗಳನ್ನು ತೋರಿಸ್ಬೋದು, ಆ್ಯಕ್ಟಿವಿಟೀಸ್ ತೋರಿಸ್ಬೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಯು ಮೇ ಟ್ರೈ ಮೇಕಿಂಗ್ ದೀಸ್ ಯುವರ್ ಸೆಲ್ಫ್ ಆ್ಯಂಡ್ ಮೇ ಆಲ್ಸೋ ಥಿಂಕ್ ಆಫ್ ಸಮ್ ಮೋರ್ ಫನ್ ಐಡಿಯಾಸ್. ನೋಡಿ ಇಲ್ಲಿ ಏನು ಮಾಡಿದ್ದಾರೆ, ಮ್ಯಾಗ್ನೆಟ್ಸ್ ಕ್ಯಾನ್ ಮೂವ್ ಸಮ್ ಆಬ್ಜೆಕ್ಟ್ಸ್ ವಿತೌಟ್ ಟಚಿಂಗ್ ದೆಮ್. ಇಸ್ ದ್ಯಾಟ್ ನಾಟ್ ಅಮೇಝಿಂಗ್? ಕೆಲವೊಂದು ಆಬ್ಜೆಕ್ಟ್ಸ್ಗಳನ್ನು ನಾವು ಕೈಯಿಂದ ಟಚ್ ಮಾಡದೆ ಕೂಡ ಏನು ಮಾಡ್ಬೋದು, ಮೂವ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಪಿನ್ಗಳಿದೆ, ಇದನ್ನು ಮ್ಯಾಗ್ನೆಟ್ ಕೈಯಿಂದ ಟಚ್ ಮಾಡದೆ ಜಸ್ಟ್ ಮ್ಯಾಗ್ನೆಟ್ ಯೂಸ್ ಮಾಡಿಕೊಂಡು ಅವರು ಒಂದು ಗಾರ್ಲ್ಯಾಂಡ್ ಪ್ರಿಪೇರ್ ಮಾಡಿದ್ದಾರೆ. ಗಾರ್ಲ್ಯಾಂಡ್ ಅಂದರೆ ಹಾರ. Then, can we take a steel balls out of the maze by moving the magnets below the cardboard? ಇಲ್ಲಿ ನೋಡಿ, ಇದೆಲ್ಲ ಸ್ಟೀಲ್ ಬಾಲ್ಸ್ ಅಲ್ವಾ, ಇದನ್ನು ಕೆಳಗಡೆ ಮ್ಯಾಗ್ನೆಟ್ ಇಟ್ಕೊಂಡು ಜಸ್ಟ್ ಮೇಜ್ ಬಾಕ್ಸಿಂದ ಅದನ್ನು ಆಚೆ ತೆಗಿಬೋದಾ ಅಂದರೆ ಖಂಡಿತ ಹೌದು ಅಲ್ವಾ. ದೆನ್ ಒನ್ ಮೋರ್ ಇಸ್ ದೇರ್ ಹಿಯರ್. ಸಿ, ಇಲ್ಲೇನು ಮಾಡಿದ್ದಾರೆ, ನೀರಲ್ಲಿ ಪಿನ್ನನ್ನು ಹಾಕಿದ್ದಾರೆ. ಸೊ ಕ್ಯಾನ್ ವಿ ಪಿಕ್ ಔಟ್ ದ ಸ್ಟೀಲ್ ಪೇಪರ್ ಕ್ಲಿಪ್ ಫಾಲನ್ ಇನ್ ವಾಟರ್ ಯೂಸಿಂಗ್ ಅ ಮ್ಯಾಗ್ನೆಟ್? ನೋಡಿ, ಮ್ಯಾಗ್ನೆಟ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಾವೇನು ಮಾಡ್ಬೋದು, ಆ ಪಿನ್ನನ್ನು ಆಚೆ ತೆಗಿಬೋದು. ನಾವು ವಿಲ್ ದ ಟೂ ಕಾರ್ಸ್ ಸ್ಪೀಡ್ ಟುವರ್ಡ್ಸ್ ಈಚ್ ಅದರ್ ಆರ್ ರನ್ ಅವೇ ಫ್ರಮ್ ಈಚ್ ಅದರ್ ವೆನ್ ಬ್ರಾಟ್ ಕ್ಲೋಸರ್? ಇಲ್ಲಿ ನಾವು ನೋಡಿದ್ವಿ ಅಲ್ವಾ, ಪೆನ್ಸಿಲ್ ಮೇಲೆ ಇಟ್ಬಿಟ್ಟು ನೋಡಿದ್ವಿ. ಸೊ ಅದೇ ಥರ ಕಾರ್ಸು ಹತ್ರನೂ ಬರ್ಬೋದು ಅಥವಾ ದೂರ ಕೂಡ ಹೋಗ್ಬೋದು. ದೆನ್ in some magnets the north and the south poles are marked as N and S. ಕೆಲವೊಂದರಲ್ಲಿ N ಮತ್ತು S ಅಂತ ಮಾರ್ಕ್ ಮಾಡಿರ್ತಾರೆ. in some other magnets the north pole is indicated by white dot. ಕೆಲವೊಂದರಲ್ಲಿ ಏನು ಮಾಡಿರ್ತಾರೆ, ನಾನೆಲ್ಲ ಆ್ಯಕ್ಟಿವಿಟೀಸ್ನಲ್ಲೂ ತೋರಿಸ್ದಂಗೆ ನಾರ್ತ್ ಪೋಲನ್ನು ವೈಟ್ ಡಾಟಿಂದ ಮಾರ್ಕ್ ಮಾಡಿರ್ತಾರೆ. ಸಮ್ಟೈಮ್ಸ್ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಇಸ್ ಪೇಂಟೆಡ್ ರೆಡ್ ಆ್ಯಂಡ್ ಸೌತ್ ಪೋಲ್ ಇಸ್ ಪೇಂಟೆಡ್ ಬ್ಲೂ. ನಾರ್ತ್ ಪೋಲು ರೆಡ್ಡು ಮತ್ತು ಸೌತ್ ಪೋಲನ್ನು ಬ್ಲೂ ಕಲರಲ್ಲಿ ಕೂಡ ಪೇಂಟ್ ಮಾಡಿರ್ತಾರೆ. ದಿಸ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ಔಟ್ ವಿಚ್ ಇಸ್ ನಾರ್ತ್ ಆ್ಯಂಡ್ ವಿಚ್ ಇಸ್ ಸೌತ್ ಪೋಲ್. ದೆನ್ ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್, ಹೌ ಟು ಕೀಪ್ ದ ಮ್ಯಾಗ್ನೆಟ್ ಸೇಫ್. ಇಷ್ಟೆಲ್ಲ ಮ್ಯಾಗ್ನೆಟ್ಸ್ ಬಗ್ಗೆ ಮಾತಾಡಿದ್ವಿ ಅಲ್ವಾ, ಅದೇ ಮ್ಯಾಗ್ನೆಟನ್ನು ನಾವು ಹೇಗೆ ಸೇಫಾಗಿ ಇಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾಗ್ನೆಟ್ ಸೇಸ್ ಸ್ಟೋರ್ ಮೀ ಪ್ರಾಪರ್ಲಿ, ಕೀಪ್ ಮೀ ಇನ್ ಪೇರ್ ವಿತ್ ಅನ್ಲೈಕ್ ಪೋಲ್ಸ್ ಆನ್ ಸೇಮ್ ಸೈಡ್. ನೋಡಿ ಇಲ್ಲಿ ಅನ್ಲೈಕ್ ಪೋಲ್ಸು, ನಾರ್ತು ಸೌತು, ಇದು ಸೌತು ನಾರ್ತು. ಆ್ಯಂಡ್ ಕೀಪ್ ಅ ಪೀಸ್ ಆಫ್ ವುಡ್ ಇನ್ ಬಿಟ್ವೀನ್, ಮಧ್ಯದಲ್ಲಿ ಒಂದು ವುಡ್ ಪೀಸ್ ಇಟ್ಟು ಅನ್ಲೈಕ್ ಪೋಲ್ಸ್ ಇಟ್ಟು ನನ್ನ ಸ್ಟೋರ್ ಮಾಡಿ ಅಂದರೆ ಮ್ಯಾಗ್ನೆಟನ್ನು. ಪ್ಲೇಸ್ 2 ಪೀಸ್ ಆಫ್ ಸಾಫ್ಟ್ ಐರನ್ ಅಕ್ರಾಸ್ ದ ಎಂಡ್ಸ್. ಈ ಎಂಡಲ್ಲಿ ನೋಡಿ, ಸಿ ಎಂಡಲ್ಲಿ ಏನು ಮಾಡಬೇಕು, ಒಂದು ಐರನ್ ಪೀಸ್ಗಳನ್ನು ಇಡಬೇಕು. ದೆನ್ ಡು ನಾಟ್ ಹೀಟ್ ಮೀ ಆರ್ ಡ್ರಾಪ್ ಮೀ ಆರ್ ಹ್ಯಾಮರ್ ಮೀ. ಯಾವುದೇ ಕಾರಣಕ್ಕೂ ಮ್ಯಾಗ್ನೆಟ್ಗಳನ್ನು ಜಾಸ್ತಿ ಎತ್ತರದಿಂದ ಬಿಸಾಕಬಾರ್ದು, ಹೀಟ್ ಮಾಡಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಅದನ್ನು ಬಡಿಬಾರ್ದು. ದೆನ್ ಡು ನಾಟ್ ಕೀಪ್ ಮೀ ನಿಯರ್ ಮೊಬೈಲ್ ಫೋನ್ಸ್ ಆರ್ ರಿಮೋಟ್ ಕಂಟ್ರೋಲ್. ರಿಮೋಟ್ಗಳಾಗಲಿ ಅಥವಾ ಫೋನ್ಗಳ ಹತ್ರ, ಟಿ ವಿ ಹತ್ರ ಯಾವುದೇ ಕಾರಣಕ್ಕೂ ಮ್ಯಾಗ್ನೆಟ್ಗಳನ್ನು ಇಡಬಾರ್ದು. ಓಕೆ, ಸೊ ದಿಸ್ ಈಸ್ ವಾಟ್ ಈಸ್ ದ ಟಾಪಿಕ್ ಆಫ್ ಮ್ಯಾಗ್ನೆಟ್ಸ್. ಇದರಲ್ಲಿ ನಾವು ಮ್ಯಾಗ್ನೆಟ್ಸ್ ಬಗ್ಗೆ ಪೂರ್ತಿಯಾಗಿ
ಕಲ್ತ್ಕೊಂಡ್ವಿ. ಸೊ ಅಟ್ರಾಕ್ಷನ್ ಅಂದರೆ ಏನು, ರಿಪಲ್ಷನ್ ಅಂದರೆ ಏನು, ಮ್ಯಾಗ್ನೆಟ್ನ ಡಿಫ್ರೆಂಟ್ ಶೇಪ್ಸ್ ಕಲ್ತ್ಕೊಂಡ್ವಿ, ಮ್ಯಾಗ್ನೆಟಿಕ್ ಕಂಪಾಸ್ ಬಗ್ಗೆ ಕಲ್ತ್ಕೊಂಡ್ವಿ, ಮತ್ತು ನಾರ್ತ್ ಪೋಲ್, ಸೌತ್ ಪೋಲ್ ಇದೆಲ್ಲದ್ರ ಬಗ್ಗೆನೂ ನೀಟಾಗಿ ಅರ್ಥ ಮಾಡ್ಕೊಂಡ್ವಿ. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಕಂಪ್ಲೀಟ್ಲಿ ಹೆಲ್ಪ್ಫುಲ್ ಫಾರ್ ಯು ಆಲ್. ಆ್ಯಕ್ಟಿವಿಟಿ ಮೂಲಕ ತಿಳ್ಕೊಂಡಿದ್ದರಿಂದ ಹೆಚ್ಚು ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಫ್ ಯಸ್, ಪ್ಲೀಸ್ ಲೈಕ್ ಮೈ ವಿಡಿಯೋ, share it, and if you have not yet subscribed my channel, please subscribe it. Thank you.